ಮುಷ್ಯಂತಿ ಯಂಸೂರ್ಯಃ ವೇದೋ ವಾದಿತಾಂ ಯಥಾ ಧಾಮ್ನಾ ಸ್ವೇನ ಸದಾ ವಿಹಸ್ತಪುಟಂ ಸತ್ಯಂ ಪರಂ ಸ್ಥಿತ್ಯಪ್ಯಯೇಹಾನೇತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಷಷ್ಠಸ್ಕಂಧ ಮೊದಲನೇ ಅಧ್ಯಾಯದಲ್ಲಿ ಯಮದೂತ ಊಚುಹು ಮಜಾಮಣನ ಕಥೆಯೆಲ್ಲ ಮುಗಿದು ಕೊನೆಗೆ ಯಮದೇವರ ಹತ್ರ ಹೋಗಿ ಇವರು ಕೇಳ್ತಾರೆ ಇದೆಲ್ಲ ನಡೀತಂತ ವಿಚಾರ ನಡೆದಾಗ ಅದಕ್ಕಿದು ಉತ್ತರ. ವೇದ ಪ್ರಣಿಹಿತೋ ಧರ್ಮೋ ಯಧರ್ಮ ತದ್ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮಾ. ವೇದ ಪ್ರಣೀತೋ ಧರ್ಮವನ್ನು ತೀರ್ಮಾನ ಮಾಡೋದು ಹೇಗೆ? ವೇದ ಪ್ರಣೀತ, ಇವತ್ತು ಕಾನ್ಸ್ಟಿಟ್ಯೂಷನ್ ಅಂತ ಏನು ಕರಿತೇವೆ ಅದು ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ವೇದಗಳು. ಭಕ್ತ ಹರಿರೇವ ತಥೋ ವಿಹು, ವೇದಾನಾಂ ಪ್ರಥಮೋ ವಕ್ತ ಹರಿರೇವ ಯಥೋ ವಿಹು. ವೇದನವನ್ನು ಏನಂತೆ ವೇದ ಪ್ರಣೀತವಾದ ಧರ್ಮ ಸರಿ, ಅಧರ್ಮ ತದ್ವಿಪರ್ಯಯ, ವೇದದಲ್ಲಿ ನಿಷಿದ್ಧವಾಗಿದ್ದೆಲ್ಲ ಅಧರ್ಮ, ವೇದಗಳಲ್ಲಿ ಹೇಳಿದ್ದೆಲ್ಲ ಧರ್ಮ, ವಿಹಿತ ಅಂತ ಹೇಳಿದ್ದೆಲ್ಲ ಯಾವುದು ನಿಷಿದ್ಧ ಅಂತ ಅದೆಲ್ಲ ಅಧರ್ಮ. ಮಧ್ಯ ಗೊಂದಲಿದ ರಾಜಸ, ಧರ್ಮನಲ್ಲೂ ಅಧರ್ಮ, ಸಾತ್ವಿಕ ತಾಮಸ ರಾಜಸ. ಇವತ್ತು ಕೆಲವು ವಿಷಯ ವೇದಗಳಲ್ಲಿ ಬಂದಿಲ್ಲ ಅಂತ ತಿಳ್ಕೊಳ್ಳೋಣ. ಅದು ಮಾಡಬೇಕು ಅಂತ ಬಂದಿಲ್ಲ, ಬಿಡಬೇಕು ಅಂತವರು ಬಂದಿಲ್ಲ, ಅದು ಮಧ್ಯದ್ದು ಆಪ್ಷನ್ ರಾಜಸ. ಬಿಟ್ಟುಬಿಡೋದು ಕ್ಷೇಮ, ಮಾಡಿದರೆ ತಪ್ಪಿಲ್ಲ, ಆ ರೀತಿ ಇರತಕ್ಕಂಥ ವ್ಯವಸ್ಥೆ. ಇವು ಹಾಗಲ್ಲ. ವೇದ ಪ್ರಣೀತೋ ಧರ್ಮ ಅಧರ್ಮ ತದ್ವಿಪರ್ಯಯ. ವಿಪರ್ಯಯ ಅಂದ್ರೇನು? ವಿಪರ್ಯದ ಅರ್ಥ ಬಂದಿದೆ, ನೆನಪಿದೆಯಾ? ಏನಂತ? ವಿಪರೀತ ಜ್ಞಾನಂ ವಿಪರ್ಯಯ, ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಏನಂತ ಕರೀತಾರೆ? ವಿಪರ್ಯಯ. ಇದು ಭ್ರಮ, ಅದು ಭ್ರಮ. ಭ್ರಮ ಅಂದರೂ ಒಂದೇ, ವಿಪರ್ಯಯ ಅಂದರೂ ಒಂದೇ. ಮಧ್ಯದ್ದು ಸಂಶಯ, ಸಂಶಯಾತ್ಮ ವಿನಶ್ಯತೆ. ವೇದಾನಾಂ ವೇದೋ, ಇದಿಷ್ಟು ಸರಿ ಇದೆ. ಮುಂದೇನು ಸಮಸ್ಯೆ ಬಂತು ಅಂದರೆ ವೇದೋ ನಾರಾಯಣ ಸಾಕ್ಷಾತ್. ವೇದ ಅಂದರೆ ಸಾಕ್ಷಾತ್ ನಾರಾಯಣನೇ ಅಂತ ಹೇಳಿಬಿಟ್ಟು ಸಮಸ್ಯೆ ಬಂತಾಗ ವೇದಗಳ ಸಾಕ್ಷಾತ್ ನಾರಾಯಣನ ಅಲ್ಲ. ವೇದಗಳಿಗೆ ನಾರಾಯಣ ಅಭೇದ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನರ್ಥ ಅಂದರೆ ಹೇಳ್ತಾರೆ, ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮಃ, ಆತ್ಮೇ ಸ್ವಯಂಭೂ ಅಂತ ಕರೆದು. ವೇದಾನಾಂ ಪ್ರಥಮೋ ವಕ್ತ ಹರಿರೇವ ಯಥೋ ವಿಹು ಅಥೋ ವಿಷ್ಣುತ್ಮಕ ವೇದಾಃ ಇತಿ ಇತ್ಯಾಹುರ್ವೇದವಾದಿನಃ. ವೇದಗಳನ್ನು ವಿಷ್ಣು ಅಂತ ಅದಕ್ಕೆ ಕರೀತಾರೆ ಅಂದರೆ ವಿಷ್ಣುನೇ ವೇದ ಅಂತನೋ ವೇದನ ವಿಷ್ಣು ಅಂತನೋ ಅರ್ಥ ಅಲ್ಲ. ವೇದಾನಾಂ ಪ್ರಥಮೋ ವಕ್ತ ಹರಿರೇವ ಯಥೋ ವಿಹು. ಪ್ರಥಮ ವಕ್ತ ಉಪದೇಶ ಬ್ರಹ್ಮದೇವರು ಮಾಡಿದ್ದು ಪ್ರಥಮವಾಗಿ ವೇದ ದೇವರಾದ್ದರಿಂದ ಏನಂತ ಕರೀತಾರೆ? ಅದನ್ನು ಆತನ್ನೇ ದೇವರು ಅಂತ ಕರೀತಾರೆ ಹೊರತು ವೇದಗಳನ್ನೇ ದೇವರು ಅಂತಾರೆ ಹೊರತು ನಿಜವಾಗ್ಲೂ ವೇದಗಳ ದೇವರಲ್ಲ. ವೇದ ಪ್ರತಿಪಾದಕವಾದದ್ದು, ದೇವ ಪ್ರತಿಪಾದಕವಾದ ವೇದಗಳೇ ಹೊರತು ವೇದ ಪ್ರತಿಪಾದ್ಯ ದೇವರೇ ಹೊರತು ಇಬ್ಬರಿಗೂ ಕೂಡ ಅಭೇದ ಇಲ್ಲ. ಇಲ್ಲದ್ರೆ ಅದು ದೊಡ್ಡ ಗೊಂದಲ ಬರ್ತಿತ್ತು, ಅದಿಲ್ಲ. ಯಮದೇವರು, ಯಮದೂತರು ವಿಷ್ಣುದೂತರು ಹೇಳ್ತಾ ಇದ್ದಾರೆ, ಯಮದೂತ ಊಚು. ವಿಷ್ಣುದೂತರೆಲ್ಲ ಬಂದು ಏನಿದೆಲ್ಲ ಅನ್ಯಾಯ ಅಂತ ಕೇಳಿದರು. ನಾವು ಯಮದೇವರು ಹೇಳಿದರು ಅಂತ ಇವನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದರೆ ಬಿಡಿಸ್ಕೊಂಡು ಹೋಗ್ತಿದ್ದೀರಲ್ಲ ಅಂತ ಕೇಳಿದರೆ, ನೋಡು ಅದಕ್ಕೆ ಧರ್ಮ ಅವ್ರು ಹೇಳ್ತಾ ಇಲ್ಲ, ಇವನು ಶುದ್ಧನಾಗಿದ್ದಾನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಹೇಗೆ ಶುದ್ಧನಾಗಿದ್ದಾನೆ? ವೇದ ಪ್ರಣೀತವಾದ ಧರ್ಮ ವಿರುದ್ಧ ಅಧರ್ಮ ಅದೆಲ್ಲ ಮಾಡಿದ್ದಾನೆ ಇವನು. ಆದ್ದರಿಂದ ಇದು ನಾವು ಬಂದಿರೋದೇ ಸರಿಯಾಗಿದೆ ಅಂತ ವಾದ ಮಾಡಿದರೆ ಅವ್ರು ಉತ್ತರ ಕೊಟ್ಟು ಅವರು ಕಳಿಸ್ತಾರೆ. ಯಮದೇವರೆಲ್ಲ ಹೇಳ್ತಾರೆ. ಆಮೇಲೆ ಇದಿಷ್ಟು ಯಮದೇವ ದೂತರ ಮಾತುಗಳು. ವೇದಾನಾಂ ಪ್ರಥಮೋ ವಕ್ತ ಹರಿರೇವ ಯಥೋ ವಿಹು ಅಥೋ ವಿಷ್ಣಾತ್ಮಕ ವೇದಾಃ ಇತ್ಯಾಹುರ್ವೇದವಾದಿನಃ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಗ್ರಂಥದಲ್ಲಿ ಹೇಳ್ತಾರೆ. ಆ ಮಾತು ಸರಿ ಇದೆ, ಅರ್ಥ ಹೀಗೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಮೊದಲ ವಕ್ತ ದೇವರು ಅಂತ ಹೇಳಿ ತಂತ್ರಸಾರರೆಲ್ಲ ಹೇಳ್ತಾರೆ. ವೇದಗಳದ್ದು ಪ್ರಥಮ ಉಪದೇಶ ಮಾಡಿದ್ದು ಅನಾದಿ ನಿತ್ಯವಾಗಿದ್ದರೂ ಕೂಡ ಅವು ಉಪದಿಷ್ಟವಾಗಿ ಬರಬೇಕಾದ್ರೆ ಪರಮಾತ್ಮನಿಂದನೇ ಬರಬೇಕು. ಮೊದಲು ಹೇಳಿದವರು ಪರಮಾತ್ಮ, ಮೊದಲು ಕೇಳಿದವರು ಬ್ರಹ್ಮದೇವರು. ಅದಕ್ಕೆ ಆದಿಕವಯೆ ತೇನೇ ಬ್ರಹ್ಮ ಹೃದಯ ಆದಿಕವಯೆ ಅಂತೇಳಿ ಹೇಳಿದ್ದಾರೆ. ಕವಿ ಅಂದರೆ ಏನು?
ಜ್ಞಾನಿಗಳು ಅಂತ ಆದಿಕವಿಗಳು ಈ ಅರ್ಥದಲ್ಲ, ಪೊಯೆಟ್ ಎಂಬ ಅರ್ಥ ಅಲ್ಲಲ್ಲ, ಮೊದಲ ಪ್ರಥಮ ಜ್ಞಾನಿ, ಪ್ರಥಮ ಪ್ರತಿಪಾದ್ಯಾತ, ಪ್ರಥಮ ತಿಳಿದವರು ಇವರು. ಸಾಂಕೇತ್ಯ ವಿಷ್ಣುತ್ಮಕ, ವಿಷ್ಣು ಸ್ವರೂಪ ಅಂತ ಕರೀತಾರೆ. ವಿಷ್ಣು ಸ್ವರೂಪ ಅಲ್ಲ, ಅದಕ್ಕೆ ವಿಷ್ಣು ಸ್ವರೂಪ ಅಂತ ಕರೀತಾರೆ ಅಂತ ಹೇಳಿ. ಇವತ್ತು ಮಣ್ಣು ಮಾತಾಡಿತು. ಮಣ್ಣು ಬೇರೆ, ಅಭಿಮಾನಿ ದೇವತೆ ಬೇರೆ. ಅದಕ್ಕೆ ವೇದ ಪ್ರತಿಪಾದ್ಯ ಆಜ್ಞೆ ಹೊರತು, ವೇದ ಉಚ್ಚಾರಕ ಆಜ್ಞೆ ಹೊರತು ಅಭೇದ ಹೇಳಬಾರದು. ಅದು ಬೃತ ಪ್ರವೀತಾಗ ಇದನ್ನು ಹಾಗೆ ತಿಳ್ಕೋಬೇಕು. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವೈಕುಂಠ ರಾಮಗ್ರಹಣಂ ಅಶೇಷಾಘಹರಂ ವಿಭು. ಅಲ್ಲಿ ಬಂದು ಯಮದೇವರ ಹತ್ರ ಹೋಗ್ತಾರೆ. ನಿಮ್ಮ ಎಲ್ಲ ಹೆಚ್ಚು ಮಾತಾಡಬೇಡಿ, ನಿಮ್ಮದು ಇವ್ರನ್ನೇ ಕೇಳಿಕೊಳ್ಳಿ ಅಂತ ಹೇಳಿಬಿಟ್ಟು ಯಮದೂತರು ಅಲ್ಲಿಗೆ ಹೋದರು. ಯಮದೇವ್ರನ್ನೇ ಕೇಳಿದರು. ನೀವು ಹಿಡ್ಕೊಂಡು ಬನ್ನಿ ಅಂತ ಕರೆದ್ರೆ ಹೋದ್ರೆ ಬಿಡಿಸ್ಕೊಂಡು ಹೋಗಿಬಿಟ್ರಲ್ಲ, ಕೇಳಿದ್ರೆ ನಿಮ್ಮನ್ನೇ ಕೇಳಿ ಅಂತ ಹೇಳ್ತಾರೆ ಅಂತಾಗ ಹೌದು ಅವ್ರು ಹೇಳಿ ಸರಿಯಾಗಿದೆ ಅಂತ ಹೇಳಿ. ಅಲ್ಲ ಅವನೇನು ಮಾಡಿದ, ಅಷ್ಟು ಪಾಪ ಮಾಡಿದ್ದಾನಲ್ಲ ಅಂತ ಕೇಳಿದ್ರೆ ಪಾಪ ಮಾಡಿದ್ದಾನೆ ಹೌದು, ಅದು ಪರಿಹಾರ ಮಾಡ್ಕೊಂಡಿದ್ದಾನಲ್ಲ. ಏನು ಪರಿಹಾರ ಮಾಡಿಕೊಂಡ? ನಾರಾಯಣ ಅಂತ ಹೇಳಿದ, ಅದೇ ಪರಿಹಾರ ಅಂತ ಹೇಳಿದ. ಆಗ ಅವ್ರಿಗೆ ಸಿಟ್ಟು ಬಂತು. ಅಲ್ಲ ಕರೆದಿದ್ದು ನಾರಾಯಣನ ಕರೆದ್ರೆ ಆಗುತ್ತೆ, ಆ ವಿಚಾರ ಬಿಟ್ಬಿಡೋಣ. ನಾರಾಯಣನ ಕರೆದಿಲ್ಲ ಫಸ್ಟ್ ಅವರು, ಕರೆದಿದ್ದಾರನ್ನ ಮಗನನ್ನ. ಅಂಥ ಹೊತ್ತಿನಲ್ಲಿ ಪಾಪ ಹೇಗೆ ಹೋಗುತ್ತೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಏನು ಕೊಡ್ತಾ ಇದ್ದಾರೆ ನೋಡಿ, ಇದು ಉತ್ತರ. ಇದು ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಂ ಏವ ವಾ ವೈಕುಂಠನಾಮಗ್ರಹಣಂ ಅಶೇಷಾಘಹರಂ ವಿದುಹು. ವೈಕುಂಠನಾಮಗ್ರಹಣಂ, ವೈಕುಂಠ ಅಂದರೆ ವೈಕುಂಠ ಪ್ರಾಣದ ಪ್ರಾಣ ವಿಷ್ಣುವಿನ ನಾಮವನ್ನು ಹೇಳೋದು ಗೊತ್ತಾಯ್ತಾ. ಅಶೇಷ ಅಘಹರಂ ವಿದುಹು. ಅಘ ಹರ ಅಶೇಷ ಅಘಹರ. ಅಘ ಅಂದರೆ ಪಾಪ, ಹರ ಅಂದರೆ ಪರಿಹಾರ ಮಾಡೋದು, ಅಶೇಷ ಅಘಹರ ಎಲ್ಲ ಪಾಪನೂ ಪರಿಹಾರ ಮಾಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದು ಹೇಳಿದ್ದಾರೆ ಆಯ್ತಲ್ಲ, ಮಗನ್ನ ಅಲ್ಲ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಹಂ ಹೇಲನಮೇವ. ಯಾವುದೇ ನೆಪ ಕರೆದರೂ ಕೂಡ ಸಾಂಕೇತ್ಯಂ ಸಾಂಕೇತಿಕವಾಗಿ ಕರೆದ. ಪಾರಿಹಾಸ್ಯಂ ಯಾರನ್ನೋ ನೋಡ್ದ, ಕುಂಟ ಅವನು, ಹೆಸರು ನಾರಾಯಣ ಅಂತ ಬೇರೆ ಜೊತೆಗೆ. ಇವನು ನೋಡ್ದ, ಅಯ್ಯೋ ಕುಂಟ ನಾರಾಯಣ ಅಂತ ಬೈದ ಅವನ್ನ. ನಮ್ಮ ನಾರಾಯಣ ವೈಕುಂಠ ನಾರಾಯಣ ಅಂತ ಅನುಸಂಧಾನ ಮಾಡೋದು, ಅದು ಸರಿ. ಆದರೆ ಬರೀ ಕುಂಟ ನಾರಾಯಣ ಅಂತ ಹೇಳಿದ್ರೆ ಸದ್ಗತಿ ಆಗತ್ತಾ, ಪಾಪ ಹೋಗುತ್ತಾ ಅಂದರೆ ಇಲ್ಲ. ಇಲ್ಲಿ ಏನೋ ನೋಡೋದಕ್ಕೆ ಏನು ಅನಿಸುತ್ತೆ, ಇಲ್ಲಿ ಯಾವುದೇ ನಾರಾಯಣ ಅಂದರೂ ಕೂಡ ಏನಾಗುತ್ತೆ, ಪಾಪ ಪರಿಹಾರ. ಯಾವುದೇ ಅವ್ರು ಏನೊಂದು ಗೊತ್ತೇ ಇಲ್ಲ, ಸುಮ್ಮನೆ ಹರಿ ಅಂತ ಕರೆದ. ಬಟ್ಟೆ ಹರಿದೋಯ್ತು ಅಂದ, ಹರಿ ಅಂತ ಇದೆ ಅಲ್ಲಿ, ನದಿ ಹರಿತಾ ಇದೆ ಅಂತ ಹೇಳಿದ. ಹರಿ ಅಂತ ಇದೆಯಲ್ಲ, ಹರಿ ಅಂತ ಬಂದ ತಕ್ಷಣ ಉದ್ಧಾರ ಆಗ್ತಾರೆ ಅಂದರೆ ಅವ್ರು ಆಗ್ತಾರೆ. ಯಾವಾಗ ನೋಡೋದಕ್ಕೆ ಭಾಗವತ ಅಷ್ಟೇ ನೋಡಿಬಿಟ್ರೆ ಅಷ್ಟು ಸಾಕು ಅನಿಸ್ಬಿಡೋದು. ಸೊ ಎಲ್ಲರೂ ಅಂತಾನೆ ಇರ್ತಾರೆ. ಆಗಿದ್ರೆ ಈ ರೀತಿ ಅನೇಕ ರೀತಿಯಲ್ಲಿ ಬಟ್ಟೆ ಹರಿದೋಯ್ತು ಉಪಯೋಗಿಸ್ತಾನೆ ಇರ್ತಾರೆ. ಆದ್ದರಿಂದ ಅವತ್ತವರೆಗೂ ಮಾಡಿದ ಪಾಪ ಎಲ್ಲ ಹೋಗ್ಬಿಡ್ಬೇಕಲ್ಲ, ನೋಡೋದಕ್ಕೆ ಹಾಗೆ ಅನಿಸುತ್ತೆ. ಸ್ತೋಭಂ ಹೇಳು, ಸುಮ್ಮನೆ ವಿನಾಕಾರಣ ಅಪ್ಪ ಅಮ್ಮ ಅಂತಾರೆ. ಅಪ್ಪ ಅಮ್ಮ ಇರೋದು ಅಪ್ಪ ಅಮ್ಮ ಅಂತ ಅಂತಾರೆ. ಆ್ಯಕ್ಚುಲಿ ಅಪ್ಪ ಅಮ್ಮ ಇಲ್ಲದೆ ಇದ್ದವರು ಕೂಡ ಏನಂತಾರೆ, ಈಗ ಅವ್ರಿಲ್ಲ ಅಂತ ತಿಳ್ಕೊಬೇಡ, ಆದರೂ ಅಪ್ಪ ಅಯ್ಯೋ ಅಂತ ಕೂಗ್ತಾರೆ. ಅಯ್ಯೋ ಅಮ್ಮ ಅಯ್ಯೋ ಅಪ್ಪ ಅಂತ ಹೇಳ್ತಾರೆ. ಅದೇನದು ಅವ್ರಿಲ್ಲ, ಕೆಡಿಸೋದು ಗೊತ್ತೂ ಇಲ್ಲ, ವ್ಯರ್ಥವಾಗಿ ಮಾತಾಡ್ತಾರೆ. ಕೆಲಸ ಏನೋ ಮಾತಾಡ್ತಾ ಹೇಳ್ತಾರೆ. ಯಾರನ್ನೋ ಬೈತಾ ಹೇಳ್ತಾರೆ, ಅವಹೇಳನ ಮಾಡ್ತಾ ಇದ್ದಾನೆ, ಯಾರನ್ನ ಹೇಳಿಲ್ಲ ಕುಂಟನ್ನ. ಅದೆಲ್ಲ ಸದ್ಗತಿ ಆಗುತ್ತಂದರೆ ಇದ್ರ ಪ್ರಕಾರ ಆಗುತ್ತೆ ಅಂತ ಹೇಳಿ ಆಚಾರ್ಯ ಹೇಳ್ತಾರೆ. ಹಾಗಲ್ಲ, ತಾತ್ಪರ್ಯ ಹಾಗಲ್ಲ, ಸರಿಯಾಗಿ ಅರ್ಥ ಮಾಡ್ಕೋಬೇಕಿಲ್ಲ. ತುಂಬ ಜನ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ತಿಳ್ಕೊಂಡು ಫಾಲೋ ಮಾಡಿ ಪಾಪ ಹೋಯ್ತು ಅಂತ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ಸಂಧ್ಯಾನೆ ಬಿಟ್ಟ ನಾರಾಯಣ ಅಂತ ಹೇಳಿದೆ, ಏನು ಮಾಡ್ಬೇಕು ಅದಕ್ಕೆಲ್ಲ? ದೇವ್ರ ಪೂಜೆ ಎಲ್ಲ ಬಿಟ್ಟ ನಾರಾಯಣ, ಭಯಂಕರ ಸುಳ್ಳು ಹೇಳಿದ ನಾರಾಯಣ ಅಂತ ಹೇಳಿದ. ಹೀಗೆಲ್ಲ ಮಾಡ್ತಾ ಹೋದರೆ ಗತಿ ಏನು? ಇದು ತಾತ್ಪರ್ಯ ಬೆರೆದೇ ಹೋಗಿದ್ರೆ ಇಷ್ಟು ಓದಿಬಿಟ್ಟು ಎಲ್ಲ ಮಹಾಪಾಪಿಗಳಾಗಿ ಕೊನೆಗೆ ನಾರಾಯಣ ಅನ್ನೋಣ ಅಂತ ಒಂದು, ಅಥವಾ ಮಾಡಬಾರದು ನೋಡಿ ತಕ್ಷಣ ನಾರಾಯಣ ಮಾಡೋ ಪಾಪ ಹೋಯ್ತಲ್ಲ ಅಂತ ಹೇಳಿದ್ರೆ ಅಲ್ಲ. ಹಾಗಿದ್ದರೆ ಮಾತಿಗೆ ಏನು ಅರ್ಥ? ಕರೆಕ್ಟ್ ಅರ್ಥ. ಅವ್ರಿಗೆ ವೇದವ್ಯಾಸ ದೇವರು ಏನು ಅವ್ರ ಅಭಿಪ್ರಾಯ ಇವರಿಗೆ ಗೊತ್ತಾದ್ರಿಂದ ಹೇಳ್ತಾರೆ. ಅದಕ್ಕೆ ಸರ್ವಜ್ಞ ಮನ್ಯ ಮನವೆಕ್ಷ ಸಕಾರ್ಯವೀದೆ, ಎಲ್ಲ ಗೊತ್ತಿರೋರು ಅವರು. ಎಂಥ ಮಾತು ಕೊಟ್ಟರು ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧ ಬರದಂತೆ ಅರ್ಥ ಮಾಡೋ ಸಾಮರ್ಥ್ಯ ಅವರು. ಹಾಂ, ವೈಕುಂಠ ನಾಮ ಗ್ರಹಣ. ವೈಕುಂಠ ಅಂದರೆ ವೈಕುಂಠ ಆತನ ಹೆಸರು, ಅದನ್ನು ಹೇಳೋದು. ಗ್ರಹಣ ಅರ್ಥ ಏನು? ಸ್ವೀಕಾರ ಅಂತ ಅರ್ಥ. ಗ್ರಹಣ ಶಬ್ದ ಸ್ವೀಕಾರ ಅಂತ ಅರ್ಥ. ಏನು ಉಚ್ಚಾರಣೆ ಮಾಡೋದು ಎಲ್ಲವೂ ಕೂಡ ಸ್ವೀಕಾರ. ವಿತ್ ಅಕ್ಸೆಪ್ಟೆನ್ಸ್ ಹೇಳ್ಬಿಟ್ಟು ಗ್ರಹಣ ಅಂತ ಕರೀತಾರೆ. ನಾಮಕರಣ, ನಾಮವನ್ನು ಮಾಡೋದು ಅಂತ ಅರ್ಥ. ಹಾಗೆ ಮಾಡೋದು ಅಂತ ಅರ್ಥ ಮಾಡ್ತೀವಿ ನಾವು. ಹೆಸರು ಇಡೋದು ಅಂತ ಅರ್ಥ. ಆ ರೀತಿ ನಾಮಗಳ ಹೆಸರು ಹೇಳೋದು ಅಂತ ನಾಮೋಚ್ಚಾರಣೆ ಅಂತ.
ವೈಕುಂಠಸ್ಯ ನಾಮ ವೈಕುಂಠ ನಾಮ ಗೊತ್ತಾಯ್ತಾ. ತಸ್ಯ ಗ್ರಹಣಂ ಅದನ್ನು ಹೇಳುವುದು, ಉಚ್ಚಾರಣೆ ಮಾಡುವುದು ಸರಿಯಾಗಿದೆ ಅಲ್ಲ. ವೈಕುಂಠ ನಾಮ ಗ್ರಹಣಂ ಅದು ಅಲ್ಲ, ಇಲ್ಲೇನಿದೆ ಇಲ್ಲಿ ವೈಕುಂಠ ನಾಮ ಗ್ರಹಣಂ ಉಚ್ಚಾರಣೆ ಮಾಡೋದು ಅದು ಬಿಟ್ಬಿಡ್ಬೇಕು. ಆ ಪದ ಮುಗಿದೋಯ್ತು. ಅಶೇಷ ಮುಂದಿನ ಪದ ಅದು, ಈ ಪದಕ್ಕೆ ಸೇರಿಸ್ಬಾರ್ದು. ಇನ್ನೊಂದು ಪದ ಅದು, ಎರಡು ಒಟ್ಟಿಗೆ ಅಲ್ಲ. ಈ ಪದ ಬೇರೆ, ಆ ಪದ ಬೇರೆ. ಯಾವುದು? ಮಕಾರ ಅಂತ ಅಲ್ಲ, ಗ್ರಹಣ ಅಕಾರ ಅಂತ ಮುಗಿದೋಯ್ತಲ್ಲಿ ವಾಕ್ಯ. ಅದು ವೈಕುಂಠ ನಾಮ ಒಂದು ಪದ ಮುಗಿದೋಯ್ತು. ಅದೇನು ಮಾಡುತ್ತೆ? ಅಶೇಷಾಗಹರಂ ವಿದುಹು, ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಜ್ಞಾನಿಗಳು ಅಂತ ಅರ್ಥ. ಸರ್ವಥಾ ನಾರಾಯಣೋ ಅಯಂಬಿತಿ ಅನ್ಯಹೇರಣ ವಿಷಯತ್ವೇನ ಮುಕ್ತಂ ಅಘಹರಂ. ಅಂದರೆ ಯಾರು ದೇವರನ್ನು ಬೈತಾನೋ, ಶಿಶುಪಾಲ ಬೈದ ಉದ್ಧಾರ ಆದ, ನೋಡೋದಕ್ಕಿದೆ ಹಾಗೆ ಅನಿಸುತ್ತೆ. ಬೈದರೂ ಕೂಡ ಉದ್ಧಾರ ಆಗ್ತಾರೆ. ಕೃಷ್ಣನ ಬೈದ ಉದ್ಧಾರವನ್ನಲ್ಲ. ಎಕ್ಸಾಂಪಲ್ ಬೇರೆ ಇದೆಯಲ್ಲ ಅಂತ ಕೇಳಿದ್ರೆ ಅಲ್ಲ, ಅರ್ಥ ಹಾಗಲ್ಲ. ಹೇಗೆ ತಿಳ್ಕೋಬೇಕು? ನಾರಾಯಣ ಅಂತಾನೆ ಕರೆದ, ಕುಂಟ ಅಂತಾನೆ ಹೇಳಿದ, ನಾರಾಯಣ ಅಂತಾನೆ ಕರೆದ. ಎಲ್ಲರ ಪ್ರಕಾರ ಕುಂಟ ನಾರಾಯಣ ಅಂತಾನೆ ಕರೆದಿದ್ದವನು. ಮನಸ್ಸೊಳಗೆ ಸ್ಮರಣೆ ಮಾಡ್ತಾನೆ, ನಮ್ಮ ನಾರಾಯಣ ವೈಕುಂಠ ನಾರಾಯಣ. ಇದು ಅವಹೇಳನ ಮಾಡ್ಲಿಕ್ಕೆ ಹೋದ ಪದ ಯಾವುದಕ್ಕೆ ಉಪಯೋಗ ಆಯ್ತು ಅವನಿಗೆ? ದೇವರ ಸ್ಮರಣೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಗೊತ್ತಾಯ್ತಾ? ಅಲ್ಲೂ ನಡೆದಿದ್ದ ಹಾಗೆ ಯಾರನ್ನ ತಮಾಷೆ ಮಾಡ್ಲಿಕ್ಕೆ ಹೊರಟ, ಅದು ಎಲ್ಲ ದೇವರ ಪರ, ದೇವರ ಸ್ತೋತ್ರ ಆಗೋಯ್ತು. ಆವಾಗ ಅದು ಸರಿ ಹೋಯ್ತು. ಇನ್ನೊಂದಿದೆ, ಈ ರೀತಿ ಮಾಡಿದಾಗ ಕೆಲವು ಸತ್ಯ ಏನೋ ಆಗುತ್ತೆ. ವಾಟ್ ಅಂತಾನೆ, ಇದನ್ನು ಎಲೆಕ್ಟ್ರಿಸಿಟಿ ಹೇಗೆ ಹೇಳ್ತಾರೆ ಮನೇಲಿ ಅಂದರೆ ವಾಟ್ ಅಂತ ಪ್ರಶ್ನೆ ಕೇಳಿದ, ಗುಡ್ ಅಂದ್ಬಿಟ್ಟವನು. ಅವನು ಹೇಳಿದ್ದೇನಂತ? ವಾಟು ವ್ಯಾಟು ಗೊತ್ತಲ್ಲ. ವಾಟು ಅದು ಎರಡು ಕರಿಬೋದು, ದೊಡ್ಡದಲ್ಲ. ನೋಡೋಕೆ ಏನು ಅನಿಸ್ತದೋ, ಕರೆಕ್ಟ್ ಆನ್ಸರ್ ಅಂತ ಹೇಳಿದೆ. ಅವನ ಆನ್ಸರ್ ಗೊತ್ತೇ ಇಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಏನು ಕೇಳಿದ್ರೆ ಅಂತ ಕೇಳ್ತಿದ್ದಾನೆ ಅಷ್ಟೇ. ಅಷ್ಟಕ್ಕೂ ಕರೆಕ್ಟ್ ಆನ್ಸರ್ ಆಗಲಿಲ್ಲ. ಈಗ ಅದು ಬುದ್ಧಿವಂತ ಬೆಸ್ಟ್ ಗೊತ್ತಾಗುತ್ತೆ. ಅವ್ರು ಏನು ಮಾಡ್ತಾನೆ, ಸರಿಯಾಗಿ ಹೇಳುತ್ತೆ ಕೇಳ್ತಾರೆ, ಸ್ಪೆಲ್ಲಿಂಗ್ ಹೇಳುತ್ತಾರೆ, ಆವಾಗ ಇವ್ರಿಗೆ ಗೊತ್ತಿಲ್ಲ ಅಂತ ಆಯ್ತು. ಕ್ಲಾರಿಟಿಗೆ ಕನ್ಫ್ಯೂಷನ್ ಆಗ್ಬೋದು ಎಷ್ಟೋ ಥರ. ಯಾರನ್ನ ಕರೆದ್ರೆ ನಾವು ಅಂತ ಹೋಗ್ತಾರಲ್ಲ ಹಾಗೆ. ಆದರೆ ಇಲ್ಲಿ ಹಾಗೆಲ್ಲ ಅಲ್ಲ. ಅವ್ನು ಕರೆದಿದ್ದು ಬೈಲಕ್ಕೆ, ಇವನು ಬೈದೇ ಬೈದ, ಸಂಶಯನೇ ಇಲ್ಲ. ಬೈತಿರೋ ಹೆಸರಿನ ದೇವರಿಗೆ ಅಪ್ಪೋ ನಮ್ಮ ದೇವರು ಹೇಗಿದ್ದಾನಲ್ಲ, ಈಗ ನಮಗೆ ಅರ್ಥ ಆಗುತ್ತೆ. ದುಷ್ಟರ ಕಥೆ ಯಾತಕ್ಕೆ ಕೇಳಬೇಕು ಅಂದರೆ ಅವರಂತೆ ನಾನು ಇರಬಾರದು ಅಂತ ಹೇಳೋದಕ್ಕೋಸ್ಕರ. ಸಜ್ಜನರ ಕಥೆ ಕೇಳಬೇಕಾದ ಜಾತಕ್ಕೆ ಅವರಂತೆ ಇರಬೇಕು ಅಂತೇಳಿ. ದೊಡ್ಡವರನ್ನು ಅನುಸರಣೆ ಮಾಡಲಿಕ್ಕೆ ಮಹಿಮೆ ಕೇಳಬೇಕು ಅವರು. ದುಷ್ಟರನ್ನು ಕೇಳಬೇಕಾದ ಆ ರೀತಿ ನಾವು ಇರಕೂಡದು ಅಂತ ಹೇಳೋದಕ್ಕೋಸ್ಕರ. ಅದೇ ರೀತಿಯೇ ದೇವ್ರ ಯಾವುದೇ ದುಷ್ಟ ಶಬ್ದ ಬಂದಾಗ ಇದು ದೇವರಿಗೆ ಸ್ವಾಮಿತ್ವದಲ್ಲಿ ಅನ್ವಯವಾಗುತ್ತೆ ಹೊರತು ಇದಕ್ಕಲ್ಲ ಅಂತ ಹೆಸರ ಇರಬೇಕು. ಸಮನ್ವಯ ಅಧ್ಯಾಯ ಗೊತ್ತಿರಬೇಕು. ಅದಕ್ಕೆ ಶಾಸ್ತ್ರ ಓದಿರಬೇಕು ಅಂತ ಅರ್ಥ. ಸುಮ್ಮನೆ ಅದನ್ನು ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ನಾರಾಯಣೋ ಅಯಂ ಮಿತಿ ಅನ್ಯಹೇರನ ವಿಷಯತ್ವೇನ ಉಕ್ತಂ ಅಘಹರ. ಯಾರನ್ನೋ ಬೈಲಕ್ಕೆ ಹೊರಟ, ನಾರಾಯಣ ಸರ್ ಇದ್ದಾರಲ್ಲ, ಬೈದು ಬಿಟ್ಟು ನಮ್ಮ ನಾರಾಯಣ ಇದ್ದಾರೆ, ಮನಸ್ಸು ಅನುಸಂಧಾನ ಅವನಿಗಿದೆ, ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅದು ಇದ್ದರೆ ಮಾತ್ರ, ಇಲ್ಲದೆ ಹೋದರೆ ಬರೋದಿಲ್ಲ. ಇಲ್ಲದ್ರೆ ಏನಾಗುತ್ತೆ, ಇವರು ಮೇಷ್ಟು ಕನ್ಫ್ಯೂಸ್ ಮಾಡ್ಕೊಂಡಾಗೆ ದೇವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ನನ್ನ ಕರೆದ ಅಂತ ಬಂದುಬಿಡೋದು, ನಿಮ್ಗೆ ಕರೆದಿಲ್ಲ ಅಂತ ಹೇಳೋದು ಆಗಬಾರ್ದು. ನನ್ನ ಕರೆದಿಲ್ಲ ಅಂತ ಕೇಳ್ತಾರಲ್ಲ ಯಾರೋ, ದೇವ್ರು ಹಾಗೆಲ್ಲ ಬರೋದಿಲ್ಲ. ಬಹಳ ಒಳ್ಳೆಯ ಜ್ಞಾನಿ ಇರಬೇಕು, ಭಕ್ತಿ ಇರಬೇಕು ಜೊತೆಗೆ. ಒಂದು ವಿಷಯ, ಇನ್ನೊಂದು ಅದರ ಅರ್ಥ, ಮೂರನೇದು ಭಕ್ತಿಯಿಂದ ಹೇಳೋದು. ಇಷ್ಟರಲ್ಲಿ ನಮಗೆ ಅರ್ಥ ಆಗುತ್ತೆ ಹೊರತು ಇಲ್ಲವರು ಬರೀ ಮೆಕ್ಯಾನಿಕರಿ ಅಂದ್ರೆ ಆಗೋದಿಲ್ಲ. ತುಂಬ ಜನ ತಿಳ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅರ್ಥ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋದಿಲ್ಲ. ಇಲ್ಲಿ ಹೇಳಿದಾರಲ್ಲ ಭಾಗವತದಲ್ಲಿ ಅಂತೇಳಿ, ಅದಕ್ಕೆ ಕಥೆ ಹೇಳೋರು ಇದನ್ನೆಲ್ಲ ಹಿಡ್ದೆ ಹೋದರೆ ಅದು ಬಿಸ್ಕೆಟ್ ಮಾಡಿದಾಗುತ್ತೆ. ಪುರಾಣ ಕೇಳಿ ಹಾಡೋದಾಗಾಯ್ತು. ಅವ್ನು ಏನು ಪ್ರಚೋದನೆ ಕೊಟ್ಟು ಪಾಪ ಮಾಡಿ ಪರವಾಗಿಲ್ಲ ನಾರಾಯಣ ಅನ್ನೋದು ಹೇಳಿದೆ. ಬಂದು ಪಾಪ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ. ನಾರಾಯಣ ಅಂತವನು ಬಿಡ್ತಾನೆ, ಇದೊಂದು ಹಾಳಾಗೋದು ಗ್ಯಾರಂಟಿ. ಹಾಗೆಲ್ಲ ಹೇಳಬಾರ್ದು. ಅದೇ ರೀತಿಯೇ ಇವತ್ತು ಯಾವುದೋ ತಪ್ಪು ಮಾಡಿದ್ದಾರೆ, ಪ್ರಾಯಶ್ಚಿತ್ತ ಮಾಡ್ಕೊತಾರೆ ಅಂತ ತಿಳ್ಕೊಬೇಡ. ಸರಿಯಾದ ಪ್ರಾಯಶ್ಚಿತ್ತನೇ ಅದು. ಅದು ಭಕ್ತಿಪೂರ್ವಕ ಮಾಡಿಲ್ಲ ಅವನು. ವಿಷ್ಣು ಸರ್ವದ ಅನುಸಂಧಾನ ಕೂಡ ಇಲ್ಲ, ಪಾಪ ಪರಿಹಾರ ಆಗೋದೇ ಇಲ್ಲ. ಯಾಕೆ? ಅನುಸಂಧಾನ ಸರಿ ಇಲ್ಲ ಅವನಿಗೆ. ಬರೀ ಏನು ಹೊಡೆದ್ರೆ ಹೋಗಿಡುತ್ತಲ್ಲ, ಸರಿಯಾಗಿ ಹೊಡೆದ್ರೆ ಬಿಡುತ್ತೆ. ಸುಮ್ಮನೆ ಹೊಡಿತಾ ಕೂತ್ಕೊಂಡ್ರೆ ಎಲ್ಲೆಲ್ಲ ಹೋಗ್ತಿರುತ್ತೆ ಅಷ್ಟೇ. ಸರಿಯಾಗಿ ಗುರಿ ಇಟ್ಟು ಹೊಡಿಬೇಕಲ್ಲ. ಹಾಗೆ ಹೊಡೆದ, ಬಾಲ್ ಹೊಡೆದ, ಹೊಡಿ ಅಂತ ಹೊಡೆದ, ಬೆಟ್ಟಿಗೆ ಹಚ್ಕೊಂಡ. ಹೊಡಿ ಅಂತ ಹೇಳಿದಲ್ಲ ಹೊಡೆದೆ ಅಲ್ಲ. ಹೊಡಿ ಅಂದರೆ ಸಿಗದಂತೆ ಹೊಡಿ ಅಂತ ಅರ್ಥ. ಅವೆಲ್ಲ ಅಂಡರ್ಸ್ಟುಡ್. ಅನ್ನ ಮಾಡುವ ಬೇಯಬೇಕು ಅಂತ ಅರ್ಥ. ಮಾಡು ಅಂತ ಹೇಳಿದ್ರೆ ಇಂಥ ಒಂದು 5 ನಿಮಿಷ ಇಳಿಸ್ಬಿಟ್ಟ ಅಲ್ಲ. ಪ್ರೊಸೀಜರ್ ಫುಲ್ ಆಗಬೇಕು. ಆ ದೃಷ್ಟಿಯಲ್ಲಿ ನಾರಾಯಣ ವಿಷಯತ್ವೇನ ಉಕ್ತಂ ಅಘಹರಂ ಹೊರತು ಕೆಲವು ಎಷ್ಟು ನಾರಾಯಣ ಶಬ್ದನೂ ಕೇಳಿಲ್ಲ, ಏನೂ ಗೊತ್ತಿಲ್ಲ ಅವರಿಗೆ. ಅವರಿಗೆಲ್ಲ ಫಲ ಬರೋದಕ್ಕೆ ಸಾಧ್ಯ ಇಲ್ಲ. ಟೋಟಲಿ ವೇಸ್ಟ್ ಅಂತ ಏನಲ್ಲ. ಏನಾಗ್ಬೋದು, ಎಲ್ಲೂ ಚೂರು ಅದೇ ಇದಕ್ಕೆಲ್ಲ ಉಪಯೋಗ ಬರೋದು. ಏನೋ ಒಂದು ಚೂರು ಬಂದರೆ ಪಾಸ್ ಆಗಿಬಿಡ್ತಾನ. ಪಾಸ್ ಆಗ್ಬೇಕಾದ್ರೆ ಇಷ್ಟು ಪರ್ಸೆಂಟ್ ಇದೆ, ಅಷ್ಟು ಬಂದರೆ ಮಾತ್ರ ಪಾಸ್ ಆಗೋದು.
ಅನುಸಂಧಾನ ತಿಳಿದಕ್ಕೆ ಮತ್ತೆ ಮತ್ತೆ ಪರಮಾತ್ಮನ ಕೇಳ್ತಾ ಇರಬೇಕು, ಅನುಸಂಧಾನ ತರ್ತಾ ಇರಬೇಕು, ಆಗ ಬರುತ್ತೆ. ಅದೆಲ್ಲ ನೀವೇನೋ ಹೇಳಿದಿರಿ, ಪ್ರಮಾಣ ಇಲ್ಲಿದೆ, ವೇದವ್ಯಾಸರ ಮಾತಿ ನೀವೇನೋ ಹೇಳಿಬಿಟ್ರೆ ಅಂತ ಕೇಳಿದ್ರೆ ವೇದವ್ಯಾಸರ ಮಾತೇ ಇದೆ ಅಂತ ಕೋಟ್ ಮಾಡಿದ್ರಿ. ಇದು ಭಾಗವತ ಪುರಾಣ. ನಾರದೀಯ ಪುರಾಣ ಕೋಟ್ ಮಾಡ್ತಾರೆ. ಏನಂತ? ಸರ್ವಥಾ ಅಘಹರಂ ವಿಷ್ಣೋ ನಾಮ ತದ್ಭಕ್ತಿಪೂರ್ವಕಂ. ಮೊದಲನೇ ಕ್ಲಾರಿಫಿಕೇಶನ್, ವಿಷ್ಣುವಿನ ಹೆಸರು ಹೇಳಿದರೆ ಅಲ್ಲಿ ಹೇಳಿದ ಸತ್ಯ, ಪಾಪ ಪರಿಹಾರ ಆಗೇ ಆಗತ್ತೆ ಬಂದು ನಿಶ್ಚಿತ. ಆದರೆ ಅಭಕ್ತ್ಯಾಹುದಾಹೃತಂ, ಭಕ್ತಿ ಇಲ್ಲದೆ ಹೇಳಿದರೆ ಏನಾಗೋದಿಲ್ಲ ಎಂದು ಕೂಡ, ಅದು ಪಾಪ ಪರಿಹಾರ ಮಾಡೋದಿಲ್ಲ, ಇನ್ನೂ ಪಾಪ ಯಾಡ್ ಮಾಡುತ್ತಷ್ಟೇ. ನೈವ ಫಲದಾತೃ ಭವಿಷ್ಯ, ಫಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾರಂತ ಕೆಲಸಕ್ಕೂ ಏನೇ ಕೆಲಸ ಕೊಡೋದು ಕೊಡ್ತಾರೆ ಅವನವರು, ಅದೇ ಕೆಲಸ ಕೊಡೋದು ಮಾತು ಸರಿಯೇ ಇಲ್ಲ. ಕೆಲಸ ಕೊಡಿ ಅಂತ ಕೇಳೋದು ಹೇಗಿರ್ತದೆ, ಕೆಲಸ ಕೊಡಯ್ಯ ಅಂತ ಕೇಳಿದ್ರೆ ಹೋಗಯ್ಯ ಅಂತ ಹೇಳ್ತಾರೆ ಅವರು. ಯಾಕೆ ಕೇಳೋದು ಏನಿಲ್ಲ ಅವನಲ್ಲಿ, ಆ ವಿನಯ ಇಲ್ಲ ಕೇಳೋದಕ್ಕೆ. ಇವನೇನು ಕೆಲಸ ಮಾಡ್ತಾನೆ ಓ ಅಂತ ಕಳಿಸ್ತಾರೆ. ಆ ರೀತಿ ಫಲದಾತೃ, ಅದು ಕೇಳಿದ್ರೆ ಕೆಲಸ ಕೊಡ್ತಿರ್ಬೋದು, ಸರಿಯಾ ತಪ್ಪ? ಸರಿ, ಅದು ಈ ರೀತಿ ಕೇಳಿದ್ರಲ್ಲ. ನಾಮಸ್ವಾಮಿತಯ ತಸ್ಯ ಸ್ಮರಣಂ ಜಾಯತೆ ಯತಃ. ನಾಮಸ್ವಾಮಿ ಪರಮಾತ್ಮ ಅಂತ ಇರಬೇಕು. ಬಂತಲ್ಲ ಸಮನ್ವಯ, ಅದೇನೆ ಏನಿದೆ. ಒಬ್ಬ ಮಾತಿಗೆ ಅರ್ಥ ಹೇಗೆ ಮಾಡಬೇಕೀಗ? ಸ್ವಾತಂತ್ರ್ಯಂ ತದ್ಗತತ್ವ, ಗುಣಪೂರ್ಣ, ಗುಣಪೂರ್ಣನಾಗಿ ಅವನೇ ಇದ್ದಾನೆ. ಅದೇ ರೀತಿಯಲ್ಲಿ ಒಳ್ಳೆ ಪದಕ್ಕೆ ಅರ್ಥ ಆಯ್ತು. ಈಗ ಆ ದುಃಖಿ ಬದಲಾದ ಪದಗಳು ಹೇಳಿದಾಗ ಅವನು ದುಃಖಿಯಾಗಿಲ್ಲ, ದುಃಖದ ಸ್ವಾಮಿಯಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ ನೋಡಿ, ಸ್ವಾಮಿತಯ, ನಾಮಸ್ವಾಮಿತಯ ತಸ್ಯ ಸ್ಮರಣಂ ಜಾಯತೆ ಯತಃ. ಅನುಸಂಧಾನ ಇದ್ರೆ ನಾರಾಯಣನಿಂದ ಅನ್ಬೇಕಾಗಿಲ್ಲ. ಯಾವ ಪದ ಹೇಳಿದರೂ ಕೂಡ ಅನುಸಂಧಾನ ಸರಿ ಇದ್ರೆ ಏನಾಗುತ್ತೆ, ಅವನಿಗೆ ಫಲ ಸಿಕ್ಕಲೇಬೇಕು. ನಾರಾಯಣ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಅಷ್ಟೇ ಹೊರತು ದೇವರ ಹೆಸರೇ ಅಲ್ಲ ಅದು. ನಮ್ಮ ಪ್ರಕಾರ ದೇವರ ಹೆಸರೇ ಅಲ್ಲ. ಅಯ್ಯೋ ಅಂತಿದ್ದಾನೆ ಸಾಯ್ಬೇಕಾದ್ರೆ ಸದ್ಗತಿಗೆ ಹೋಗ್ಬಿಟ್ಟ. ಅಯ್ಯೋ ಶಬ್ದಕ್ಕೆ ದೇವರು ಅಂತ ಅರ್ಥ ತಿಳ್ಕೊಂಡು ಅವನೀಗ ದುಃಖದ ಸ್ವಾಮಿ ಪರಮಾತ್ಮ ಬಿಡಿಸಾಯ ಅಂತ ಕೇಳಿದ ಉದ್ಧಾರ. ಇದು ಅರ್ಥ ಆದರೆ ನೋಡಿ, ನಾರಾಯಣನ ಪದ ಹೇಳಿದರೂ ಮೋಕ್ಷಕ್ಕೆ ಹೋಗೋದಿಲ್ಲ, ಅಯ್ಯೋ ಅನ್ನೋ ಪದ ಹೇಳಿದರೂ ಮೋಕ್ಷಕ್ಕೆ ಹೋಗ್ತಾನೆ. ಯಾಕೆ? ಈ ಅನುಸಂಧಾನ ಇದ್ದರೆ. ಆಗ ಇದೆಲ್ಲ ಯಾವ ಬರುತ್ತೆ? ಶಾಸ್ತ್ರ ಓದಿದರೆ. ಸೊ ಓದಬೇಕು ಅಂತ ಅರ್ಥ. ಕೊನೆಗೂ ಎಸ್ಕೇಪ್ ಬರಲ್ಲ. ಈಗ ಶಾಸ್ತ್ರ ಓದಿದ್ರೆ ನಾಮೋಚ್ಚಾರಣೆ ಮಾಡ್ತೀನಿ ಅನ್ನೋ ಪದ ಬರಲಿಲ್ಲ. ಈಗ ಶಾಸ್ತ್ರ ಓದಿದ್ರೆ ನಾಮೋಚ್ಚಾರಣೆ ಏನಾಗತ್ತೆ? ಸಾರ್ಥಕ ಆಗತ್ತೆ. ಏನ ಬಂತವ್ರಿ, ಅದು ಆಗಿದ್ದಿಷ್ಟೇನೆ. ಮಗನ ಕರೀಲಿಕ್ಕೆ ಅಂತಾನೆ ಹೋದ, ತಕ್ಷಣ ದೇವ್ರ ನೆನಪಾಗ ಈ ಕಡೆ ಡೈವರ್ಟ್ ಆ ಕಡೆ ಹೊರಟು. ಸರಿ ಹೋಗುತ್ತೆ. ಅದು ಯಾರಿಗೆ ಗೊತ್ತಿಲ್ಲ? ಅವ್ರಿಗೆ ಗೊತ್ತು, ಇವರಿಗೆಲ್ಲ ಗೊತ್ತಿಲ್ಲ. ಅದು ರಾಂಗ್ ನಂಬರ್ ಹೋಗೋದಿಲ್ಲ ಎಷ್ಟೋ ಸಲ. ರೈಟ್ ಮಾಡಿ ರಾಂಗ್ ಮಾಡೋಕ್ಕೆ ರೈಟ್ ಆಯ್ತು, ಇಷ್ಟೇ ವ್ಯತ್ಯಾಸ ಹೊರತು ಬೇರೆ ಅಲ್ಲ. ಅದು ನೀವು ಬೈ ಚಾನ್ಸ್ ಒಂದು ನಂಬರ್ ಹೊತ್ತಿದ್ರೆ ಹೋಗುತ್ತೋ ಇಲ್ಲ ಅಲ್ಲಿಗೆ ಅಷ್ಟೇ. ಅನ್ಫಾರ್ಚುನೇಟ್ಲಿ ನೀವು ಅಂದ್ಕೊಂಡವ್ರಿಗೆ ಹೋಯ್ತು. ಅದು ಯಾರು ಬೈಯೋರ ಹತ್ರ ಬಜೆಟ್ ಆಗ್ತದೆ, ಹಾಗೇನೇ ಆಗಲಿಲ್ಲ. ದೊಡ್ಡ ಜ್ಞಾನಿ ಆತ, ಪ್ರಾರಬ್ಧವಶ ಬಂದಿರ್ತ ಜ್ಞಾಪಕ ಆಯ್ತು ಅಷ್ಟೇ. ಎಲ್ರಿಗೂ ಹಾಗೆಲ್ಲ ಆಗೋದಿಲ್ಲ. ಮರ್ತಿದ್ರೆ ಜ್ಞಾಪಕ ಬರುತ್ತೆ, ಮನೆಯವ್ರಿಗೆ ಜ್ಞಾಪಕ ಬರುತ್ತೆ. ಓ 16 ವರ್ಷದ ದೊಡ್ಡ ಪಂಡಿತ ಆತ. ಅಲ್ಲೇ ಎಕ್ಸಾಂಪಲ್ ಇದೆ. ಹಿಂದಿನ ಜನ್ಮಲ್ಲ, ಇದೇ ಜನ್ಮದಲ್ಲೇ ಪಂಡಿತರಾಗಿದ್ದಾನೆ. ಮಾಮಸ್ವಾಮಿತಯ ತಸ್ಯ ಸ್ಮರಣಂ ಜಾಯತೆ ಯತಃ ಮದ್ಭಕ್ತ ಸ್ಯಾತೋ ನಾಮಕೀರ್ತಿ ಸಂಕೇತಾದೌ ಅಪೀರಿತ. ಆದ್ದರಿಂದ ಸಂಕೇತ ಮೊದಲ ಅದಕ್ಕೇನೆ ಮನೆ ತುಂಬ ಒಳ್ಳೆ ಹೆಸರು ಯಾಕಿಡ್ತಾರೆ ಅಂತ ಕೇಳಿದರೆ ದೇವಸ್ಮರಣೆ ಮಾಡಿ ಸುಲಭ ಆಗುತ್ತೆ. ಯಾವ ಹೆಸರು ಹೇಳಿದ್ರು ಜ್ಞಾನಿಗಳಿಗೆ ಯಾವ ಹೆಸರು ಹೇಳಿದ್ರು ಬರುತ್ತೆ, ಯೋಚನೆ ಇಲ್ಲ. ಆದರೆ ಸಾಮಾನ್ಯವಾಗಿ ಯಾರಿಗೆ ಸಾಧ್ಯ ಬರೋದು? ಸಿಂಪಲ್ ಆಗಿದ್ಬಿಟ್ಟು ಮನೆಗೆ ಹೆಸರಿಟ್ಟ, ದೇವ್ರ ಹೆಸರಿಟ್ಟ, ಸುಲಭ ಆಗೋಯ್ತು. ಮಕ್ಕಳಿಗೆ ಹೆಸರಿಟ್ಟ, ಸುಲಭ ಆಯಿತು. ಪದಗಳಿಗೆ ಇಟ್ಟ. ಇದಕ್ಕೆಲ್ಲ ನಾಯಿಗೆ ಕೂಡ ಇಂಥ ಹೆಸರಿಡಬಾರ್ದು. ಕೆಟ್ಟ ಹೆಸರಿಟ್ಟು ಸ್ವಾಮಿ ದೇವರು ತಿಳ್ಕೊಬೇಕು. ದೇವರು ಬೈದಾಗ ನಾಯಿ ಮಾತು ಹಾಗೆಲ್ಲ ಮಾಡಬಾರ್ದು. ಅರ್ಥ ಗೊತ್ತಿದ್ರೆ ಸಮಸ್ಯೆ ಇಲ್ಲ. ಯಾವ ಶಬ್ದ ಕೇಳ್ತಿದ್ರು ಅವನಿಗೆ ಹರಿಸರ್ವೋತ್ತಮತ್ವ ಜ್ಞಾನನೇ ಬರುತ್ತೆ. ಆ ಸ್ಟೇಜ್ ರೀಚ್ ಆಗ್ಬೇಕಾದ್ರೆ ಜ್ಞಾನ ಇರಬೇಕು. ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ. ಭಕ್ತಸ್ಯ ಅಥೋ ನಾಮಕೀರ್ತಿ. ನಾಮಕೀರ್ತಿ ಅಂದರೆ ಏನು? ನಾಮಕೀರ್ತನ ಅಂತ ಅರ್ಥ. ಸಂಕೇತಾದವು ಅಪೀರಿತ. ಈ ಅರ್ಥದಲ್ಲಿ ಸರಿಯಾಗೇ ಇದೆ, ಅದು ನೀವು ಅಪಾರ್ಥ ಮಾಡ್ಕೋಬಾರದು. ಅಜಾವಿಲೋಪಿ ಸ್ಮರಣಾತ್ ಭಕ್ತ್ಯಾ ಮೃತ್ಯೋರಮುಚ್ಯತ ಇತಿ ನಾರದೀಯೇ. ಅಜಾಮಿಲೋಪಿ ಸ್ಮರಣಾತ್ ಭಕ್ತ್ಯಾ ಮೃತ್ಯೋರಮುಚ್ಯತ. ನಿಜವಾಗ್ಲೂ ಅಜಾಮಿಳ ಪ್ರಸಂಗದಲ್ಲೂ ಹಾಗೇನೆ, ಅದು ಭಕ್ತಿಯಿಂದ ಸ್ಮರಣೆ ಮಾಡಿದ್ದಕ್ಕೇನೆ ಬಿಡುಗಡೆ ಹೊಂದಿದ್ದೆ ಹೊರತು ಸುಮ್ಮನೆ ಮಾಡಿದ್ದಕ್ಕಲ್ಲ. ಇದು ಸಿದ್ಧಾಂತ. ಇದು ಗೊತ್ತಾದ ಮೇಲೆ ನಾವಾಗ ತಿಳಿದೇ ಮಾಡಬೇಕು, ತಿಳಿದೇ ಮಾಡಕೂಡದು ಅನ್ನೋ ವಿಷಯ ಗೊತ್ತಾಗುತ್ತೆ. ಏನದು? ಹಾಂ ಹಾಂ
ವಿಷಯತ್ವೇ ವಿಷತ್ವೇನ ಹಾಂ ಇಲ್ಲ ಹೆಚ್ಚಿ ಬಿಡಿಸ್ತೀರಿ ನೋಡಿ. ನಾರಾಯಣ ಅಯಂ ಇತಿ ನಾರಾಯಣೋ ಅಯಂ ಇತಿ ಅನ್ಯಹೇಳನ ಅನ್ಯ ವಿಷಯ ಹಾಂ ನ ಹೇಳನು ಅಲ್ಲಿ ಹಾಗೆ ಬಿಡಿಸ್ಬಾರ್ದು. ನಾರಾಯಣ ಅಯಂ ಇತಿ ಅನ್ಯಹೇಳನ ವಿಷಯತ್ವೇನ ಉಕ್ತಂ ಅಘಹರಂ. ಇಲ್ಲಿ ವಿಷಯತ್ವೇ ವಿಷಯ ಹಾಗೆ ಬಿಡಿಸ್ಬಾರ್ದು. ವಿಷಯತ್ವೇನ ಅದು ಮುಂದಿನ ಇದು ವಿರುದ್ಧಾರ್ಥ ಬರುತ್ತೆ. ವಿಷಯತ್ವೇನ ಅಲ್ಲಿ ಬಿಡಿಸ್ಬೇಕು. ಹೌದು, ನಾ ಶಬ್ದ ಅಲ್ಲ, ಅದು ನಾ ಅಲ್ಲ. ವಿಷಯತ್ವೇನ ವಿಷಯ ಶಬ್ದದ ತೃತೀಯ ವಿಭಕ್ತಿ ಏಕವಚನ. ನಾರಾಯಣೋ ಮಿತಿ ಅನ್ಯಹೇಳ ವಿಷಯತ್ವೇನ ಉಕ್ತಂ ಅಘಹರಂ. ಇಷ್ಟೆಲ್ಲ ತಾತ್ಪರ್ಯ ನೋಡೋ ಸಿಂಪಲ್ ಕಾಣಿಸುತ್ತೆ. ಒಂದು ಹೇಳಿದ್ದು ಆಧಾರ ಕೊಟ್ಟು ಹೇಳಿದ್ದು, ಏನೋ ಬುದ್ಧಿವಂತಿಕೆಯಿಂದ ಹೇಳಿಬಿಟ್ರೆ ಅದು ಸರಿಯಾಗಬೇಕಾಗಿಲ್ಲ. ಅದು ಅರ್ಥ ಕೊಟ್ಟು ಹೇಳಿದಾಗ ಅದು ನಿರ್ಣಯ ಅಂತ ಕರೀತಾರೆ. ಸುಮ್ಮನೆ ಹೇಳಿದರೆ ಜಡ್ಜ್ಮೆಂಟ್ ಅಲ್ಲ, ಕೋಟ್ ಮಾಡಬೇಕು. ಅವರು ಈ ತಪ್ಪು ಮಾಡಿದ್ದಾನೆ, ಈ ತಪ್ಪಿಗೆ ಈ ಪ್ರಕಾರ ಶಿಕ್ಷೆ ಕೊಡಬೇಕು, ಅದಕ್ಕೆ ನಾವು ಕೊಟ್ಟಿದ್ದೇವೆ, ಅದು ಜಡ್ಜ್ಮೆಂಟೇ ಹೊರತು ಏನಾದ್ರು ಕೊಟ್ಟರೆ ಇವನೇ ಮನೆಗೆ ಹೋಗ್ತಾನೆ. ಕೊಡೋಗಿಲ್ಲ, ಹಾಗೆಲ್ಲ ಕೊಡಬೇಕು, ಆಧಾರ ಕೊಟ್ಟು ಹೇಳಬೇಕು. ಇತಿ ಷಷ್ಠ ತಾತ್ಪರ್ಯ ದ್ವಿತೀಯೋಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ಒಂದು ಶ್ಲೋಕಕ್ಕೆ, ಎರಡನೇ ಶ್ಲೋಕಕ್ಕೆ ಅಷ್ಟೇ ಬರೆದಿತ್ತು. ಯಾಕೆ ಇಡೀ ಅರ್ಥ ಮಾಡ್ಕೊಂಡು ಇಡೀ ಘಟ್ಟ ಅರ್ಥ ಆಗಿಬಿಡುತ್ತೆ. ಅಷ್ಟರಿಂದನೇ ಎಲ್ಲ ಸಾರಾಂಶ ಪೂರ್ತಿ ತಿಳಿಯುತ್ತೆ. ಅದು ಸ್ವಾರಸ್ಯ. ಯಮವುವಾಚ, ಮತ್ತೆ ಯಮದೇವರು ಹೇಳ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ತಿದ್ದಾರೆ. ಪರೋ ಮದನ್ಯೋ ಜಗತಃ ತಸ್ತುಷಶ್ಚ ಭೂತಂ ಪ್ರೋತಂ ಪಟವನ್ ಪಟ ಯತ್ರ ಚಿತ್ರ ವಿಶ್ವಂ ಯದಂಶತೋ ಅಸ್ಯ ಸ್ಥಿತಿಜನ್ಮನಾಶಾಃ ನ ಅಸ್ಯ ಉತ ಏನಾಗಿದೆ ಉತವದ್ಯಸ್ಯ ವಶೇ ನ ಲೋಕಃ ನ ತಸ್ಯ ಉತವತ್ ಅದು ಬಂದಿದೆ. ಓತ ಪ್ರೋತ ಇದೆಯಲ್ಲ, ಅದಕ್ಕೆ ಅರ್ಥ ಅದು. ವಶೇ ಚ ಲೋಕಃ ಓತಂ ಪ್ರೋತಂ ಬಿಡಿಸಿಡ್ತಾರೆ. ಪರಃ ಮದನ್ಯಃ ಜಗತಃ ತಸ್ತುಷಶ್ಚ ಓತಂ ಪ್ರೋತಂ ಪಟವತ್ ಯತ್ರ ವಿಶ್ವಂ ಯದಂಶತಃ ಅಸ್ಯ ಸ್ಥಿತಿಜನ್ಮನಾಶಾಃ ತಸ್ಯ ಓತವತ್ ಉತವತ್ ಅಸ್ಯ ವಶೇ ಚ ಲೋಕಃ. ದೇವರ ಮಹಿಮೆ ಹೇಳ್ತಾ ಇದ್ದಾರೆ. ದೇವರ ಬಗ್ಗೆ ಯಾಕೆ ಚಿಂತನೆ ಇರಬೇಕು ಅಂದರೆ, ಪರಹ ಮತನ್ಯಃ, ಪರಮಾತ್ಮ ಸರ್ವೋತ್ತಮ, ನನಗಿಂತ ಭಿನ್ನ, ಭೇದ ಜ್ಞಾನ ಇರಬೇಕು. ಜಗತಸ್ತಸ್ತುಷಶ್ಚ, ಜಗತಃ ತಸ್ತುಷಶ್ಚ ಪರಹ, ಜಗತಃ ಅಂದರೆ ಚೇತನ, ತಸ್ತುಷ ಅಂತ ಹೇಳಿದರೆ ಸ್ಥಾವರ, ಸಮಸ್ತ ಚೇತನ ಮತ್ತು ಜಡಗಳಿಗೆ ಕೂಡ ಅವನೇ ಸ್ವಾಮಿಯಾಗಿದ್ದಾನೆ. ವಿಶ್ವಂ ಇಡೀ ವಿಶ್ವ ಅವನಲ್ಲಿ ಪಟವತ್ ಓತಂ ಪ್ರೋತಂ. ಪಟ ಅಂದ್ರೇನು? ಗಾಡಿ ಪಟ ಅನ್ಬೇಕಾದ್ರೆ ಮಾತ್ರ ಪಟ ಅಂತ ಉಪಯೋಗಿಸ್ತಾರೆ ಸರಿಯಾಗಿ. ಪಟ ಅಂದರೆ ವಸ್ತ್ರ ಅಂತ. ಪಟ ಅಂದರೆ ವಸ್ತ್ರ. ಪೀತಪಟ ಅಂದ್ರೇನು? ಪೀತಾಂಬರ. ವಸ್ತ್ರ ಹಾಗೆ ಪೀತಾಂಬರ. ಇಲ್ಲಿ ಓತಂ ಪ್ರೋತಂ. ಬಟ್ಟೆನ ಯಾಕೆ ಎಕ್ಸಾಂಪಲ್ ಕೊಟ್ಟರು ಅಂದರೆ, ಬಟ್ಟೆಯಲ್ಲಿ ನೂಲುಗಳಿವೆ. ಬರೀ ಉದ್ದಕ್ಕಿದ್ರೂ ಅದು ಬಟ್ಟೆ ವಸ್ತ್ರ ಆಗೋದಿಲ್ಲ, ಬರೀ ಅಡ್ಡ ಇದ್ರೂ ವಸ್ತ್ರ ಆಗೋದಿಲ್ಲ. ಈಗ ಅದು ಹೆಣದಾಗ ಏನಾಗುತ್ತದು? ಅದಕ್ಕೆ ಓತಪ್ರೋತ ಅಂತ ಕರೀತಾರೆ. ಹೀಗೂ ಅಡ್ಡ ಉದ್ದ ಎರಡೂ ಬಂದಾಗ ಟೋಟಲಿ ಅಂತ ಅದೆಲ್ಲ ತೆಗೆದುಬಿಟ್ಟ, ಬಟ್ಟೆ ಇಲ್ಲೇ ಇಲ್ಲ. ಈಗ ಅದೆಲ್ಲ ಹಾಗೆ ಜೋಡಿಸ್ತಾ ಬಟ್ಟೆ ಬಂತು, ಅದಕ್ಕೆ ಓತಪ್ರೋತ ಅಂತ ಕರೀತಾರೆ. ಪಟದಲ್ಲಿ ನೂಲುಗಳು ಹೇಗೆ ಓತಪ್ರೋತವಾಗಿಯೋ ಇಡೀ ಜಗತ್ತು ಪರಮಾತ್ಮ ಓತಪ್ರೋತವಾಗಿ ಅಂದರೆ ಹಾಗೂ ಹೀಗೂ ಒಡಗು ಹೊರಗು ಎಲ್ಲ ರೀತಿಯಲ್ಲೂ ಕೂಡ ಅವಲಂಬನೆ ಹೊಂದಿವೆ ಅಂತ ಅರ್ಥ. ಓತಂ ಪ್ರೋತಂ ಯತ್ರ ವಿಶ್ವಂ ಯದಂಶತೋ ಅಶ್ಚ ಸ್ಥಿತಿಜನ್ಮನಾಶ. ಯದಂಶತ ಅಂದ್ರೇನು? ಅವನ ಅಂಶ ಅಂದರೆ ಸಾಮರ್ಥ್ಯ. ಅಂಶಾಂಶಮೇ ವ್ಯಾಪ್ರ ಪ್ರಾತಶ್ಚಕ್ರೇ ಜಗದ್ಗುರು. ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಪೂರ್ತಿ ಶಕ್ತಿ ಅಲ್ಲ, ಚೂರು. ಯದಂಶತಃ ಚೂರು, ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಇದು ಕೊಡೋದು ಹೀಗೆ ಕೊಟ್ಬಿಟ್ರೆ ಹಾಗೆ ಸಲೀಸ ಪರಮಾತ್ಮ ಮಾಡೋದಕ್ಕೆ ಅಂಶ ಅಂತ ಕರೆದ್ರೆ ಹೊರತು ಈ ಅರ್ಥ ಅಂಶ ಅಲ್ಲ. ಅಂಶ ಅಂತ ಹೇಳಿದರೆ ತುಂಡು ಅಂತ ಅರ್ಥ ಅಲ್ಲ. ಅದಕ್ಕೆ ಅತಿ ಕಡಿಮೆ ಶಕ್ತಿಯಿಂದ ಇದೆಲ್ಲವನ್ನು ಏನೇನು ಮಾಡ್ತಾನೆ? ಸ್ಥಿತಿ ಜನ್ಮ ನಾಶ. ಸ್ಥಿತಿ ಜನ್ಮ ನಾಶ. ತಸ್ಯ ಉತವತ್ ಯಸ್ಯ ವಶೇ ಚ ಲೋಕ. ಅದೇ ರೀತಿಯಲ್ಲಿ ಮೇಲೆ ಹೇಳಿದಂತೆ ಓತಪ್ರೋತವಾಗಿ ಜಗತ್ತೆಲ್ಲ ಏನಾಗಿದೆ ಅವನನ್ನು ಅಮಲಿಸಿ ಇದೆ. ಇದೆಲ್ಲ ಸ್ವತಂತ್ರ ಸ್ವತಂತ್ರಂಚ ದ್ವಿವಿಧಂ ತತ್ವ ವಿಷಯ. ತತ್ವ ಎಲ್ಲ ಶಾಸ್ತ್ರದ ಸಾರ ಬಂದ್ಬಿಡುತ್ತೆ. ಅದು ಬಿಡಿಸ್ತಾರೆ. ಓತಂ ಪ್ರೋತಂ ಓತಂ ಪ್ರೋತಂ ಪಟವತ್ ಯಥಾ ಕಂಥಪಟ ಸೂತ್ರ. ಓತಾಹ ಸೂತ್ರೇ ಅಂತ ಬಿಡಿಸ್ಬೇಕು. ಪ್ರೋತಾಶ್ಚ ಸಂಸ್ಥಿತಾಹ ಏವಂ ವಿಷ್ಣು ವಿಧಂ ವಿಶ್ವಂ ಓತಂ ಪ್ರೋತಂಚ ಸಂಸ್ಥಿತಂ ಇತಿ ಸ್ಕಾಂತಿ.
ಇತಿ ಓತವತ್. ಅದೇ ರೀತಿಯಲ್ಲಿ ಇದೇನಾಗಿದೆ, ಓತವತ್ ಎರಡು ಸೇರಿಸ್ಕೊಂಡ್ಬಿಡ್ಬೇಕಾಗ ಓತ ಪ್ರೋತವಾಗಿದೆ. ಇದು ಅಷ್ಟು ಅರ್ಥ ಹೇಳಿ ಅದು ಬಿಡಿಸಿ ಹೇಳಿದರು. ಓತಂ ಪ್ರೋತಂ ಪಟವತ್. ಪಟವತ್ ಅಲ್ಲಿರೋದು ಏನು ಮಾಡಲಿಲ್ಲ ಆಚಾರ್ಯರು. ಓತಂ ಪ್ರೋತಂ ಪಟವತ್ ಅಂತ ಬಂದಿದೆ, ಜೋಡಿಸಿದ್ರು ಅಷ್ಟೇ. ಓತಂ ಪ್ರೋತಂ ಪಟವತ್ ಇದು ಜೋಡಿಸ್ಕೊಂಡಾಗ ಅರ್ಥ ಆಗುತ್ತೆ ಅಂತ. ವ್ಯಾಖ್ಯಾನ ಮಾಡೋದು ಅನೇಕ ರೀತಿಯಲ್ಲಿ, ಬಿಡಿಸಿ ಹೇಳೋದು ಒಂದು ಕೆಲಸ, ಜೋಡಿಸ್ಬಿಟ್ರೆ ಸಾಕು ಅರ್ಥ ಆಗ್ಬಿಡುತ್ತೆ. ಆ ರೀತಿ ವ್ಯಾಖ್ಯಾನ ಮಾಡಿದ ವಿಶೇಷ ಅಂಶ ಇದು. ಅದಕ್ಕೊಂದು ದೃಷ್ಟಾಂತ ಕೊಟ್ಟು ಅದಕ್ಕೆ ಕೊಟೇಶನ್ ಕೊಟ್ಟು ಹೇಳ್ತಾರೆ. ಕಂಠಪಟಗಳಲ್ಲಿ ಹೇಗೆ ಅದು ಪಟಗಳು ಎಂಥ ಪಟನೇ ಆಗಿರಲಿ, ಬಟ್ಟೆ ತುಂಡಾಗಿದ್ದರೂ ಸರಿ, ಏನಾವೆಲ್ಲ ಅಷ್ಟಕ್ಕೆ ಅದೇನಿರ್ಬೇಕು, ಓತಪ್ರೋತ ಆಗಿರಲೇಬೇಕು, ತುಂಡು ಕೂಡ ಆಗೋದಿಲ್ಲ ತಿಳ್ದ ಹೋದರೆ. ಈ ರೀತಿ ತಿಳ್ಕೊಂಡ್ರೆ ಅದು ಅರ್ಥ. ಅದು ದೇವರ ಅವಲಂಬನೆ ನಮಗಿರೋದು ಸ್ವಲ್ಪ ಅಲ್ಲ. ಯಾವ ರೀತಿ ಇದೆ, ಟೋಟಲ್ ಅಂತ ಹೇಳಬೇಕು. ಬಿಂಬ ಪ್ರತಿಬಿಂಬ ಅಂತ ಹೇಳ್ತೀವಲ್ಲ ಹಾಗೆ, ಪ್ರತಿಬಿಂಬದ ಅವಲಂಬನೆ ಬಿಂಬದ ಮೇಲೆ ಎಷ್ಟಿದೆ ಅಂದರೆ ಟೋಟಲ್ ಎಕ್ಸಿಸ್ಟೆನ್ಸಿಂದ ಹಿಡಿದು ಎಲ್ಲವೂ ಕೂಡ ಅದ್ರ ಮೇಲಿದೆ. ಅದೇ ರೀತಿ ಇದೆ ನಮ್ಮ ಅವಲಂಬನೆ ದೇವರು ಎಷ್ಟಿದೆ ಅಂತ ಕೇಳಿದರೆ ಓತಪ್ರೋತವಾಗಿದೆ. ಆದ್ದರಿಂದ ನಾವು ಯಾವ ರೀತಿಯಲ್ಲಿ ಬಿಟ್ಟರು ನಾವು ನಾಶ ಆಗುತ್ತೆ. ಸೂತ್ರ ತೆಗಿತಾ ಅವ್ರು ಏನಾಗುತ್ತೋ ಬಟ್ಟೆ ನಾಶ ಆಗಿಬಿಡುತ್ತೆ. ಅದು ತಾತ್ಪರ್ಯ. ಸೂತ್ರೇ ಮಣಿಗಣ ಇವೆ. ಸೂತ್ರ ಮೊದಕ್ಕೆ ಒಂದು ಅರ್ಥ ಏನು, ಮಣಿಗಳಲ್ಲಿ ಸೂತ್ರ, ಇದು ಬಟ್ಟೆಯಲ್ಲಿ ಸೂತ್ರ, ಅಷ್ಟೇ ವ್ಯತ್ಯಾಸ. ಅಲ್ಲೂ ಹಾಗೇನೆ ಸೂತ್ರ ಹೋದ ಎಲ್ಲ ಚಲ್ಲಾಪಿಲ್ಲ ಮಣಿಗಳಲ್ಲಿ ಏನಾಗುತ್ತೆ, ಫಸ್ಟ್ ಹಾರ ಎಂಬ ಹೆಸರೇ ಹೋಗ್ಬಿಡುತ್ತೆ. ಫಸ್ಟ್ ಅದಕ್ಕೆ ಹಾರ ಅಂತ ಹೆಸರು ಬರೋದಿಲ್ಲ, ಅದು ಮಣಿಗಳು ಅಷ್ಟೇ, ಅದು ಹಾರ ಅಂತ ಹೆಸರು ಬರೋದಿಲ್ಲ. ಆ ರೀತಿ ಇದಕ್ಕೂ ಅಷ್ಟೇ, ಒಂದೇ ಶ್ಲೋಕ ಒಂದೇ ಅದಕ್ಕೆ ಅರ್ಥ. ಚತುರ್ಥೋಧ್ಯಾಯ, 4ನೇ ಅಧ್ಯಾಯ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾ ವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ಅವ್ಯಕ್ತದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಗುಣೋ ಯಥಾ ಗುಣಿನಃ ಕಶ್ಚಿತ್ ಪುರಸ್ಥೋ ಗುಣಭೂತಃ ಪ್ರಧಾನಭೂತಸ್ಯ ರಾಜ್ಞಃ ಮಮಾಸೌ ಸಖಾ ಇತಿ ರಾಜ್ಞಾಂ ಚಿಂತಿತಮಪಿ ನ ಜಾನಾತಿ. ಯಥಾ ರಾಜ್ಞಃ ಪ್ರಿಯತ್ವಂತೋ ಭೃತ್ಯೋ ವೇದ ತಚಾತ್ಮನಃ ತಥಾ ಜೀವೋ ನಯತ್ ಸಖ್ಯಂ ವೇತ್ತಿ ತಸ್ಮೈ ನಮೋಸ್ತುತೆ ಇತಿ ಸ್ಕಾಂದೇ. ಇದು ಸ್ತೋತ್ರ ಮಾಡ್ತಾ ಇದ್ದಾನೆ. ಯಾರು ಬ್ರಹ್ಮಪಾರಸ್ ಇದು ಬರುತ್ತೆ, ಹಂಸಗುಹ್ಯ ಸ್ತೋತ್ರ ಅಂಥೇಳಿ ಷಷ್ಠ ಸ್ಕಂದಲ್ಲಿ ಬರುತ್ತೆ. ದಕ್ಷ ಪ್ರಜಾಪತಿ ಮಾಡಿದ ಸ್ತೋತ್ರ. ಆ ಸ್ತೋತ್ರದಲ್ಲಿ ಎಷ್ಟು ಅರ್ಥ ಬರುತ್ತೆ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ದ್ವಾಸುಪರ್ಣ ಸಯುಜಾ ಸಖಾಯ. ಅದಕ್ಕೆ ಅರ್ಥ ಇದೆ ವೇದಾರ್ಥ ಪರಿಬ್ರಹ್ಮಿತ. ದೇವರು ನಮಗೆ ದ್ವಾಸುಪರ್ಣ ಸಯುಜಾ ಸಖಾಯ, ಎರಡು ಪಕ್ಷಿಗಳಿವೆ, ಜೊತೆಗಿರುತ್ತೆ, ಅವು ಪರಸ್ಪರ ಸಖಿಗಳಾಗಿವೆ ಅಂತ ಅರ್ಥ ಇದೆ. ಆ ಅರ್ಥ ಹೀಗೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಫ್ರೆಂಡ್ಸ್ ಅಂತ ಹೇಳಿದರೆ ಈ ರೀತಿ ಅಲ್ಲ. ದೇವರು ನಮಗೆ ಸಖ ಅಂದರೆ ನಾವು ABC ಫ್ರೆಂಡ್ಸ್ ಇದ್ದಾಗಲ್ಲ. ಈ ಅರ್ಥ ಹಾಗಲ್ಲ, ಹೀಗೆ ತಿಳ್ಕೋಬೇಕು. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾ ವಸನ್ ಸಂವಸತಃ ಪುರೇ ಅಸ್ಮಿನ್. ಕ್ಲಿಯರ್ ಆಗಿರೋದು ಪುರೇ ನಮ್ಮ ದೇಹ ಜೊತೆಗಿದ್ದಾರೆ. ಯಾರ್ಯಾರು ಇಬ್ಬರು, ಜೀವ ಮತ್ತು ಈಶ್ವರ. ಅದು ಸಖ, ಪರಮಾತ್ಮ ಜೀವನಿಗೆ ಏನಾಗಿದ್ದಾನೆ ಸಖ. ಇಬ್ಬರು ಪರಸ್ಪರ ಸಖರು. ಆದರೆ ಒಂದೇನಾಗಿದೆ, ಈ ನಮಗೆ ದೇವ್ರ ಬಗ್ಗೆ ಏನೂ ಗೊತ್ತಿಲ್ಲ. ದೇವ್ರು ನಮ್ಮ ಬಗ್ಗೆ ಮೆಚ್ಚಿದ್ದಾನೋ ಅದು ನಮಗೆ ಗೊತ್ತಾಗೋದಿಲ್ಲ. ದೇವ್ರಿಗೆ ಮಾತ್ರ ಎಲ್ಲ ಗೊತ್ತಿದೆ. ಇವತ್ತು ಒಬ್ಬ ದೃಷ್ಟಾಂತ ಕೊಡ್ತಾನೆ. ಒಬ್ಬ ಭೃತ್ಯ ಇದ್ದಾನೆ, ಅವನು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾನೆ, ಸ್ವಾಮಿ ಹೇಳಿದ ಕೆಲಸ ಎಲ್ಲನೂ ಮಾಡ್ತಾನೆ. ಆದರೆ ಅವ್ರಿಗೆ ಒಪ್ಪಿಗೆ ಆಯಿತು ಇಲ್ಲ ಅಂತ ಹೇಗೆ ಗೊತ್ತಾಗಬೇಕು? ಅವ್ರು ಹೇಳಬೇಕಷ್ಟೇ ಹೊರತು ಬರೀ ಊಹೆ ಮಾಡಿದರೆ ಅದು ಊಹೆ ಆಗುತ್ತೆ. ಕನ್ಫರ್ಮ್ ಆಗ್ಬೇಕಾದ್ರೆ ಏನಾಗಬೇಕು, ಅದು ಬಾಯಿ ಬಿಟ್ಟು ಹೇಳಬೇಕು. ಅಂದರೆ ಅವನಿಗೆ ಭಾವನೆ ಇರ್ಬೋದು, ಕನ್ಫರ್ಮ್ ಆಗೋದು ಹೇಳಿದಾಗ ಮಾತ್ರ. ಅದೇ ರೀತಿಯೇ ನಾವು ದೇವರು ಅಪ್ಲಿಕೆಂಟ್ಸೇ ಹೊರತು ನಾವೇನಲ್ಲ. ಆಚಾರ್ಯ ಹೇಳಿದರು, ನನ್ನು ಸಖ ಮಮ ಕಾನನಗೋ ಅಂತ ಹೇಳಿದರು. ಗೊತ್ತಾಯ್ತಾ? ಅವ್ರಿಗೆ ಗೊತ್ತಿದೆ, ನಾವೆಲ್ಲ ಹೇಳಕ್ಕೆ ಬರಲ್ಲ. ಅಪ್ಲೈ ಮಾಡಿದ ಹಿಸ್ಟ್ರಿಕ್ಟ್ ಅಂತ ಹೇಳ್ಕೊಂಡು ಅಲ್ಲಿ ನೋಡಿದ್ದೀರಾ? ಅಪ್ಲೈ ಮಾಡಿದ್ದಷ್ಟು ಅಷ್ಟೇ ಅಪ್ಲೈ ಮಾಡಿದ್ದೀರಿ ಅಷ್ಟೇ. ಅಷ್ಟು ಇರೋದು ಒಂದು ಪೋಸ್ಟು 10,000 ಜನ ಮಾಡಿದ್ದಾರೆ. ಆದ್ದರಿಂದ ಲೆಕ್ಕ ಇಲ್ಲ. ಆದರೆ ಆಚಾರ್ಯರಿಗೆ ಎಷ್ಟು ಗ್ಯಾರಂಟಿ ಅಂದರೆ ದೇವರ ಪ್ರೀತನಾಗಿದ್ದಾನೆ ಅದು ಅಂತ. ನಮಗದು ಗೊತ್ತಿಲ್ಲ. ನಾವು ತಪ್ಪು ತಿಳ್ಕೊಂಡಿದ್ದು ಪ್ರೀತನ, ನಾವು ತಪ್ಪು ತಿಳ್ಕೊಂಡಿರೋ ಆ ವಿಷಯ ಬೇರೆ. ನಾವು ಮಾಡಿದ ಪೂಜೆಗೆ ಭಾರಿ ಸಂತೋಷಪಟ್ಟಿದ್ದ ದೇವರು ತಿಳ್ಕೊಂಡ್ರೆ ಏನಾಗುತ್ತೆ ಅದು ಮೂರ್ಖರ ಪರಮಾವಧಿ ಆಗುತ್ತೆ. ಯಾಕಂದ್ರೆ ನಾವು ಮಾಡಿದ್ರೆ ನಮಗೆ ಗೊತ್ತು ಏನಲ್ಲ ಅದು ನಮಗೆ ದೇವರಿಗೆ ನಮಗೆ ಬೆಚ್ಚಿಗೆ ಆಗಿರೋದಿಲ್ಲ. ದೇವ್ರಾಗಿ ಬೆಚ್ಚಿದ್ದಾನೆ, ಅದು ತಪ್ಪು ತಿಳ್ಕೊಂಡ್ಬಿಡ್ತೇವೆ. ಆದರೆ ದೇವರೇ ಹೇಳಿದಾಗ ಮಾತ್ರ ಅವಲಕ್ಕಿ ಒಯ್ದು ಕೊಟ್ಟ ಅಷ್ಟೇ ಸುಧಾಮ. ಅವನಿಗೆ ಗೊತ್ತಾಯ್ತು, ಈಗ ನಾನು ಕೊಟ್ಟರೆ ಉಪಯೋಗ ಇಲ್ಲ ಅಂತ ಗೊತ್ತಾಗೋಯ್ತು. ವೈಷ್ಣವ ವೈಭವ ಎಲ್ಲ ನೋಡಿದ ಮೇಲೆ ಏನಂತ ಕೊಡೋದು, ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಗೊತ್ತಾಯ್ತು, ವೆರಿ ಇಂಪಾರ್ಟೆಂಟ್ ಇದು.
ಆದರೆ ಕೃಷ್ಣನಿಗೆ ಏನು ಬೇಕಾಗಿತ್ತು ಈಗ ಅವನ ಭಕ್ತಿ ಬೇಕಾಗಿತ್ತು. ಕೊಡು ಕೊಡು ಅಂತ ಕೇಳಿದ್ರು. ನೋಡಿ ಇದೆಲ್ಲ ಸುಖಾನುಕತೆ ಪ್ರಾಕ್ಟಿಕಲ್. ಸುಧಾಮಣಿ ಭಯ ಆ್ಯಕ್ಚುಲಿ ನಾನು ಕೊಟ್ಟು ಬಯಸ್ಕೊತೀನಿ, ತೋರಿಸಿದ್ರೆ ಮೂರ್ಖತನ. ಇಂಥ ಇಷ್ಟೆಲ್ಲ ಇರಬೇಕು. ಎಲ್ಲ ಮಂಗ ಸುವರ್ಣಮಯ ಅಲ್ಲಿರೋದಲ್ಲ, ಮೃಷ್ಟಾನ್ನ ಭೋಜನ. ಇನ್ನು ಅವಲಕ್ಕಿ ಹರಕು ಬಟ್ಟೆ ಜೊತೆಗೆ ಬಾಯಲ್ಲಿ ಸವರ್ಣೆ ಸಾರಿವರಿ ಹೇಳಿದ್ರು ಕೂಡ ಇವರು ಸ್ಟೀಲಾಗೆಲ್ಲ ಇಟ್ಟಿರ್ತಾರೆ. ಅದು ಅರ್ಥ ಆಗಿದೆ ಅಂತಲೇ. ನೈವೇದ್ಯ ಹೇಗೆ ಮಾಡಬೇಕಾದ್ರೆ ಸುಧಾಮ ಇದ್ದಾಗಿರ್ಬೇಕು ನೈವೇದ್ಯ ಮಾಡ್ಬೇಕಾದ್ರೆ. ಆದರೆ ನಾವು ಏನು ಕೊಡ್ತೀವಿ, ಏನು ನಾವು ಕೊಡೋದಲ್ಲೇ ಅಲ್ಲ, ಯಾಕೆ ತಗೋತಾನೆ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು. ಆಗ ದೇವ್ರು ನೋಡಿ ತಾನು ತಗೋತಾನೆ ಹೊರತು ನಾವು ಕೊಡೋದು ಸಾಧ್ಯನೇ ಇಲ್ಲ. ನಿಜವಾದ ಪೂಜೆ ಅದು. ನಮಗೊಂದು ಗೊತ್ತಿರಬೇಕು, ಎಂಥ ಪೂಜೆ ಬೇಕಾದರೂ ಮಾಡಿ, ದೇವರಿಗೆ ಅಲ್ಲೇ ಅಲ್ಲ ಮ್ಯಾಚಿಂಗ್. ಬೇಕಾದ್ದು ಮಾಡಿದ್ದೀವಿ. ಸಮುದ್ರಕ್ಕೆ ಎಷ್ಟು ಬಕೆಟ್ ನೀರು ಹಾಕಿರ್ತೀವಿ, ಹಾಕಿದ್ರೆ ಎಷ್ಟು ನದಿ ಹರಿದ್ರೂ ಇರಾಗಲ್ಲ ಅದಕ್ಕೆ. ನದಿಗಳಲ್ಲೂ ಆರಾಮಾಗಿರ್ತದೆ. ಅಂದರೆ ದೇವರು ಬಚ್ಚೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದು ಅನುಗ್ರಹ ಮಾಡ್ತಾನೆ ಅಷ್ಟೇ ಹೊರತು ನಾವು ಏನು ಹೇಳ್ಬೋದು, ಈಗ ಹೇಳಿದ್ದೆಲ್ಲ ಮಾಡಿದ್ವಯ್ಯ ಕೊಡೋದು ದೇವ್ರಿಗೆ ಕೆಡಾಗಿಲ್ಲ. ಯಾಕೆ ಅದು ಹೇಳಿದೆ ಮಾಡೋಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಅದಕ್ಕೆ ಐದವರು ಮಾತಾಡಲಿಲ್ಲ. ಅದು ಚೂಡಾಮಣಿ ಪವನದ ಪದಯೋರ್ ನಿಧಾಯ ಒಪ್ಪಿಸಿದ ಮಾತುಕತೆ ಏನೂ ಇಲ್ಲ. ಯಾಕೆ ದೇವರಿಗೆ ಕೆಲಸನೇ ಇಲ್ಲ. ಫಸ್ಟ್ ಆತನಿಗೆ ಸೀತೆ ಕಡೋದು ಇಲ್ಲ, ಏನು ಹುಡ್ಕೋದ್ಬೇಕು, ಏನೇನೂ ಬೇಕಿಲ್ಲ. ತಾನು ನಮ್ಮ ಸಹಾಯ ಅಂತೂ ಮೊದಲೇ ಬೇಕಿಲ್ಲ ದೇವರಿಗೆ. ಆದರೂ ಕೊಟ್ಟಿದ್ದಾನಲ್ಲ, ಈ ಅನುಸಂಧಾನ ಇದ್ದಿದ್ದಕ್ಕೆ ದೇವ್ರು ಮೆಚ್ಚಿದ್ದು. ಅರ್ಥ ಆಯ್ತಾ? ಆ್ಯಕ್ಚುಲಿ ಸುಮ್ಮನೆ ಲೆಕ್ಕ ಹಾಕಿದರೆ ಕಳೆದು ಹೋಗೋದ ವಸ್ತು ತಂದು ಕೊಟ್ಟರೆ ಯಾರು ಮೆಚ್ಚಿದಾರ ಅದನ್ನು? ಕಳೆದೋದ ವಸ್ತು ತಂದು ಕೊಟ್ಟರೆ ಇಲ್ಲೇ ಹೋಗಯ್ಯ, ಇಲ್ಲೇ ನೋಡಿ ಬೀಳಿಸ್ತಾ ಹುಡ್ಕೊಂಡು ಕೊಟ್ಟ ಹೋಗಯ್ಯ ಅಂತ. ದೇವ್ರಿಗೆ ಬೇಕಿಲ್ಲ ಯಾವುದೂ ಕೂಡ. ಬಟ್ ದೇವ್ರಿಗೆ ಯಾವ ಗುಣ ನೋಡಿದ ಅದನ್ನು? ಅದು ಪ್ರಾಮಾಣಿಕತೆ, ಭಕ್ತಿ ಎಲ್ಲ ವಾಯುದು ಹನುಮಂತರಿಗೂ ಗೊತ್ತು ಈ ಮಧ್ಯೆ ನಿಜವಾಗ್ಲೂ ಏನಲ್ಲ ಇದು. ಆದ್ದರಿಂದ ನಾನು ಮಾಡೋದು ಏನೇನೂ ಅಲ್ಲ. ಬಟ್ ಉಳಿದವ್ರು ಮಾಡ್ಲಿಕ್ಕಾಗ್ಲಷ್ಟು ಕೆಲಸ ಮಾಡ್ಯೋದು ನಿಜ. ಅದು ರಾಮದೇವ್ರಿಗೆ ಮಾತ್ರ ಏನು ಬೇಕಿಲ್ಲ, ಅದು ಸಮಸ್ಯೆನೇ ಇಲ್ಲ, ಪರಿಹಾರ ಇಲ್ಲದ ಬರುತ್ತೆ. ಈಗ ಸಮಸ್ಯೆ ಇದ್ದರೆ ಪರಿಹಾರ, ಸಮಸ್ಯೆನೇ ಇಲ್ವಲ್ಲ ಫಸ್ಟ್. ಆದರೆ ದೇವರು ಏನು ಮೆಚ್ಚುತ್ತಾನೆ? ಅವ್ರ ಭಕ್ತಿಯನ್ನು ಮೆಚ್ಚುತ್ತಾನೆ. ಅದನ್ನು ಅರ್ಥ ಮಾಡ್ಕೋಬೇಕು. ಸಖಾವಸನ್ ಸಂವಸತಃ ಪೂರೇಸ್ಮಿನ್. ಒಂದೇ ಇದರಲ್ಲಿದ್ದರೂ ಕೂಡ ನಮಗೆ ದೇವ್ರು ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿದ್ರೂ ಸರಿ ಗೊತ್ತಿಲ್ಲ. ಅದು ಮೆಚ್ಚಿದ್ದಾನೋ ಮೊದಲು ಗೊತ್ತಾಗೋ ಚಾನ್ಸೇ ಇಲ್ಲ. ಅದೇ ರೀತಿಯೇ ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋ ಅಂತ ಪರಮಾತ್ಮನೇನೋ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾ ಇದ್ದಾನ. ಗುಣೋ ಯಸ್ಯ ಗುಣಿನಃ. ಇವಾಗ ಗುಣಿಗಳು ನಮ್ಗೆ ಅರ್ಥ ಆಗೋದಿಲ್ಲ, ಎಲ್ಲ ಬಿಡಿಸ್ತಾರೆ ಆಚಾರ್ಯರು. ಗುಣೋ ಯಥಾ ಗುಣಿನಃ. ಗುಣ ಗುಣಿಯನ್ನು ಹೇಗೋ ಹಾಗೆ. ಏನು ಹಾಗಂದರೆ ಕಶ್ಚಿತ್ ಪುರಸ್ಥೋ ಗುಣಭೂತಃ ಪ್ರಧಾನಭೂತಶ್ಚ ರಾಜ್ಞ. ಗುಣ ಅಂದರೆ ಗೌಣ, ಗೌಣ ಅಂದರೆ ಸೆಕೆಂಡರಿ. ಮೇತ ಮುಖ್ಯ ಆತ. ಸ್ವಾಮಿ ಇದ್ದಾನೆ, ಭಕ್ತ ಇದ್ದಾನೆ. ಅದರಲ್ಲಿ ಯಾರು ಮುಖ್ಯ? ಭಕ್ತನೇ ಭಕ್ತಿ ಮೇಲೆ ಬರೋ ಸ್ವಾಮಿ ಇದ್ದಿರ್ತಾನೆ. ಆ ದೃಷ್ಟಿಯ ಸ್ವಾಮಿ ಕೃತ್ಯ, ಇವನು ಸೆಕೆಂಡರಿ, ಆತ ಪ್ರೈಮರಿ. ಇದು ಎಷ್ಟು ಒಳ್ಳೆಯ ಅರ್ಥ ಅಂದರೆ ಒಂದೇ ದೇಹದೊಳಗೆ ಜೀವ ಪರಮಾತ್ಮ ಇಬ್ಬರೇ ಇದ್ದ ಮೇಲೆ ನಾವಿಬ್ಬರು ಜೊತೆಗಿದ್ದಾನೆ, ಅದಕ್ಕೆ ಫ್ರೆಂಡ್. ಜೊತೆಗಿರೋದಕ್ಕೆ ಫ್ರೆಂಡ್ ಅಂತ ಹೇಳಬೇಕೆ ಹೊರತು ಬೇರೆ ಯಾವ ದೃಷ್ಟಿಯಲ್ಲೂ ಹೇಳಕ್ಕೆ ಜೊತೆಗಿರುವಿಕೆ ಮಾತ್ರ ಫ್ರೆಂಡ್ಶಿಪ್ ಅಷ್ಟೇ. ಆದರೆ ಪರಮಾತ್ಮನಿಗೆ ಎಲ್ಲ ಗೊತ್ತಿದೆ, ನಮಗೆ ದೇವರು ಗೊತ್ತಿಲ್ಲ, ಒಳಗೂ ಗೊತ್ತಿಲ್ಲ, ಹೊರಗೂ ಗೊತ್ತಿಲ್ಲ. ನಮಗೆ ಒಳಗಿರೋ ದೇವರು ಗೊತ್ತಿಲ್ಲ, ಹೊರಗಿನ ಜಗತ್ತು ಗೊತ್ತಿಲ್ಲ. ಪರಮಾತ್ಮನಿಗೆ ಏನು ಗೊತ್ತಿದೆ? ಎಲ್ಲ ಗೊತ್ತಿದೆ. ಅದು ಇವನಿಗೆ ಅದೆಲ್ಲ ಗೊತ್ತಿಲ್ಲ. ತಾನು ಮಾಡಿದ್ದು ಒಪ್ಪಿಗೆ ಆಯಿತು ಅದು ಕೂಡ ಗೊತ್ತಿಲ್ಲ. ಅದು ದೇವರಿಗೆ ಮಾತ್ರ ಗೊತ್ತಿದೆ. ರಾಜ್ಞ ಮಮಾಸೌ ಸಖೇತಿ ರಾಜ್ಞ ಚಿಂತಿತಮಪಿ ನ ಜಾನಾತಿ. ಆದರೆ ರಾಜ ಮೆಚ್ಚಿದ್ರು ಕೂಡ ವೃತ್ತನಿಗೆ ಗೊತ್ತಾಗೋದಿಲ್ಲ. ಅಕಸ್ಮಾತ್ ಹೇಳಿ ಕಳಿಸ್ತಾರೆ, ಅವ್ನು ಬಂದು ಮೀಟ್ ಮಾಡು ಅಂತೇಳಿ. ಇವ್ರು ಭಯ ಶುರುವಾಗುತ್ತೆ ಎಷ್ಟೋ ಸಲ. ಇದರಿಂದನೇ ಹೋಗಬೇಕು ಅಂತ ಏನಿಲ್ಲ. ಕಳಿಸಿದ್ದಾರೆ ಅಂತ ತಕ್ಷಣ ಏನು ಶುರುವಾಗುತ್ತೆ? ಏನೋ ತಪ್ಪು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಅವನು ಹೊಗಳಕ್ಕೆ ಕರೆಸಿರ್ಬೋದು ಇವನ್ನೇ. ಗೊತ್ತಾಯ್ತಾ? ಹೊಗಳಕ್ಕೆ ಕರೆಸಿದ್ದರೂ ಕೂಡ ಇವನು ಕನ್ಫರ್ಮ್ ಆಗೋದು ಹೇಳಿದ ಮೇಲೆ ಮಾತ್ರ. ಅದು ಊಹೆ ಆಗುತ್ತೆ ಹೊರತು ಕನ್ಫರ್ಮ್ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಯಥಾ ರಾಜ್ಞ ಪ್ರಿಯತ್ವಂತೂ ಭೃತ್ಯೋ ವೇದ ನಚಾತ್ಮನಃ ತಥಾ ಜೀವೋ ನಯತ್ ಸಖ್ಯಂ ವೇತ್ಯ ತಸ್ಮೈ ನಮೋಸ್ತುತೆ. ದೇವರಿಗೆ ನಮ್ಮ ವಿಷಯ ಗೊತ್ತು, ಆದರೆ ನಮಗೆ ದೇವ್ರ ವಿಷಯ ಗೊತ್ತಿಲ್ಲ ಅಂತ ಪರಮಾತ್ಮ ನಮಸ್ಕಾರ ಅಂತ ಹೇಳಿದರು. ಇತಿ ಸ್ಕಾಂದೆ, ಈಗ ಸ್ಕಾಂದ ಪುರಾಣದಲ್ಲಿದೆ. ನಿಜವಾಗಲೂ ಇದು ಉಪನಿಷತ್ತಿನ ಅರ್ಥ, ಪೂರ್ತಿಯಾಗಿ ಉಪನಿಷತ್ತಿನ ಶ್ಲೋಕದ ಅರ್ಥ ಇದೆ. ಏನ? ಹೌದು, ನಾವು ಭಕ್ತಿಯಿಂದ ಮಾಡ್ತೀವಿ, ಅಷ್ಟು ಸ್ವೀಕಾರ ಮಾಡಿ ಅಷ್ಟೇ ಹೊರತು ಇದೇನು. ಭಕ್ತಿಯಿಂದ ಮಾಡಿದಾಗ ಅತಿ ಸ್ವಲ್ಪನ ಪರಮಾತ್ಮ ಭಾಳ ಮೆಚ್ಚುತ್ತಾನೆ. ಭಕ್ತಿ ಇಲ್ಲದ ದುರ್ಯೋಧನ ಏನೆಲ್ಲ ಮಾಡಿಸಿದ್ದ. ಅನೌನ್ಸ್ ಮಾಡಕ್ಕೆ ಹೋಗಿದ್ದು, ತೊಗೊಳೋದೆಲ್ಲ ಹೇಳೋದಕ್ಕೆ ಹೋಗಿದ್ದ ಹೊರತು ಇದಕ್ಕೆ ಹೋಗಲಿಲ್ಲ. ಸುಧಾಮನ ನೈವೇದ್ಯಕ್ಕೂ ದುರ್ಯೋಧನ ನೈವೇದ್ಯ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಕ್ವಾಂಟಿಟಿ ವೈಸ್ ಇನ್ಕಂಪೇರಬಲ್, ಕ್ವಾಲಿಟಿ ವೈಸು ಇನ್ಕಂಪೇರಬಲ್. ಯಾಕೆ? ಸುಧಾಮನ ಭಕ್ತಿ ಅವ್ರಿಗೆ ಇಲ್ಲೇ ಇಲ್ಲ.
ಚೂರು ಕೂಡ ಇಲ್ಲ. ಸುಧಾಮಣಿ ಫುಲ್ ಇತ್ತು, ಅವ್ರಿಗೆ ಚೂರು ಕೂಡ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗ ಕ್ವಾಂಟಿಟಿ ಕ್ವಾಲಿಟಿ ಎರಡಿರೋದು ಭಾರಿ ಒಳ್ಳೆಯದು. ಆದರೆ ಒಂದನ್ನು ಬಿಡೋದಾದ್ರೆ ಯಾವ್ದು ಬಿಡ್ಬೋದು ನಾವು? ಕ್ವಾಂಟಿಟಿ ಬಿಡಬೇಕಾ ಹೊರತು ಏನು ಬಿಡ್ಕೊಡೋದು? ಕ್ವಾಲಿಟಿ ಬಿಡ್ಲಿಕ್ಕಾಗತ್ತೆ. ನಮ್ಮಲ್ಲಿ ಪ್ರಾಬ್ಲಮ್ ಇರೋದೇ ಕ್ವಾಲಿಟಿ ಒಳಗೆ, ತಿಳಿತಾ? ಕ್ವಾಲಿಟಿ ಯಾವಾಗ ಬರುತ್ತೆ? ಭಕ್ತಿ ಯಾವಾಗ ಬರುತ್ತೆ? ಸರಿಯಾದ ಜ್ಞಾನ ಬರುತ್ತೆ. ಸರಿಯಾದ ಜ್ಞಾನ ಬರಬೇಕು. ಸರಿಯಾದ ಜ್ಞಾನಕ್ಕೆ ಏನು ಮಾಡಬೇಕಾಗ? ಸರಿಯಾದ ಗ್ರಂಥ ಓದಬೇಕು, ಸರಿಯಾಗಿ ಓದಬೇಕು, ಸರಿಯಾದನ್ನು ತಿಳಿಬೇಕು. ಅವಾಗ ಏನಾಗುತ್ತೆ? ಸರಿಯಾದ ಜ್ಞಾನ ಬರುತ್ತೆ, ಆಗ ಭಕ್ತಿ ಬರುತ್ತೆ. ಜ್ಞಾನ ದೇವರು ಒಂದೇ ಭಕ್ತಿ ಆಗಿ ಬರುತ್ತೆ. ಅದರೊಳಗೆ ಭಕ್ತಿ ಬರೋ ಚಾನ್ಸೇ ಇಲ್ಲ. ಯಥಾರಾಜ್ಞ ಪ್ರಿಯತ್ವಂತು ಭೃತ್ಯೋ ವೇದನ ಚಾತ್ಮನಃ ತಥಾ ಜೀವೋ ನಯತ್ ಸಖ್ಯಂ ವೇತ್ತಿ ತಸ್ಮೈ ನಮೋಸ್ತು ತೇ ಇತಿ ಸ್ಕಾಂದೇ. ದೇಹೋ ಸುಮ್ಮನೆ ಭಾಗವತ ಶ್ಲೋಕ ಭಾರಿ ಸರಳ ಶ್ಲೋಕಗಳು, ಅದು ಎಷ್ಟು ಗಂಭೀರವಾದ ಅರ್ಥ ಇರುತ್ತೆ ನೋಡ್ಬೇಕಾದ್ರೆ. ದೇಹೋ ಅಸವೋ ಅಕ್ಷ ಮನವೋ ಭೂತ ಮಾತ್ರ ನಾತ್ಮಾನಮನ್ಯಂಚ ವಿದುಃ ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞೋ ನ ವೇದ ಸರ್ವಜ್ಞಮನಂತಮೀಡೇ. ಇದು ಅದೇ ರೀತಿಯಾದ ಮಾತು. ದೇಹ 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 ಅಸವಹ ಪ್ರಾಣಗಳು, ಅಸೋ ಅಂದರೆ ಪ್ರಾಣಗಳು. ಆಮೇಲೆ ಅಕ್ಷಾಹ ಇಂದ್ರಿಯಗಳು, ಮನವಹ ಆಮೇಲೆ ಮನುಗಳು, ಭೂತಮಾತ್ರಾಹ ನಾತ್ಮಾನಮನ್ಯಂಚ ವಿದುಃ ಪರಂ ತತ್. ಇದನ್ನೆಲ್ಲ ಮನುಗಳು ಯಾರು ಕೂಡ ಏನಾಗಿಲ್ಲ, ತಮ್ಮನ್ನೂ ತಿಳಿದಿಲ್ಲ, ದೇವರನ್ನೂ ತಿಳಿದಿಲ್ಲ. ಸರ್ವಂ ಪುಮಾನ್ ವೇದ, ದೇವರು ಎಲ್ಲವೂ ಗೊತ್ತಿದೆ. ಗುಣಾಂಶ್ಚ ತಜ್ಞೋ ನವೇದ ಸರ್ವಜ್ಞ ಅನಂತ ಮೇಡೆ. ಆದ ಗುಣಗಳನ್ನು ನಾವು ತಿಳ್ಕೊಂಡೇ ಇಲ್ಲ. ಆದರೆ ತಜ್ಞನಾದವನಿಗೆ ಅದು ಅರ್ಥ ಆಗುತ್ತೆ, ಉಳಿದವರಿಗೆ ಅರ್ಥ ಆಗೋದಿಲ್ಲ. ಪರಮಾತ್ಮ ಎಲ್ಲ ತಿಳಿದನೇ ನಮಸ್ಕಾರ. ಈಗ ನಾವು ನಮಸ್ಕಾರ ಇತ್ಯಾದಿ ಮಾಡಬೇಕಾದ್ರೆ ನಮಗೆ ಗೊತ್ತಿರಬೇಕು, ದೇವರು ನಮ್ಮ ಕೈಯೇ ನಮಗೆ ತಿಳ್ಕೊಂಡಿದ್ದಾನೆ, ಮತ್ತು ಸರಿಯಾಗಿ ಮಾಡ್ತೇವಿರೋ ದೇವರಿಗೆ ಗೊತ್ತಿದೆ, ಗೊತ್ತಾಯ್ತಾ? ಆದರೆ ನಾವು ಅದು ಗೊತ್ತಾಗ್ಬಿಟ್ಟು ಏನಾಗುತ್ತೆ ನಮಗಾಗ? ನಾವು ಮಾಡಿದ್ದು ಪ್ರಾಮಾಣಿಕ ಅಂತ ಗೊತ್ತಾದರೆ ಒಂದು ರೀತಿ ತೃಪ್ತಿ ಇರುತ್ತೆ. ಇಲ್ಲದೆ ಹೋದರೆ ಸರಿ ಇಲ್ಲ. ಸರಿಯಾಗಿ ಉತ್ತರ ಕೊಟ್ಟಾಗ ನಮಗೆ ಖುಷಿ ಆಗುತ್ತೆ. ತಿಳಿದವ್ರು ಇರಬೇಕು ಇದಕ್ಕೆ ಅಂತೇಳಿ. ಹುಡ್ದವ್ರಿಗೆ ಏನು ಗೊತ್ತಾಗಲ್ಲ, ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಅದು ತಿಳಿದವ್ರಿಂದ ಹೇಳೋದು ಭಾರಿ ಖುಷಿ. ಯಾಕೆ? ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲದವ್ರು ಮಾಡೋಕ್ಕಾಗೋದಿಲ್ಲ. ನಮಗೆ ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಗೊತ್ತಿರೋಷ್ಟ್ರ ಬಗ್ಗೆ ನಾವು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಅವರೇ ಹೇಳಬೇಕು. ಇವತ್ತು ನಾವು ಎಷ್ಟೇ ಸರಿ ಬರೆದ್ರು ವ್ಯಾಲ್ಯೂರ್ ಮಾರ್ಕ್ಸ್ ಹಾಕಬೇಕು, ನಾವು ಹಾಕ್ಕೊಂಡ್ರೆ ಉಪಯೋಗ ಇಲ್ಲ, ಮತ್ತು ಅವರೇ ಹಾಕ್ಬೇಕು. ಸರ್ವಜ್ಞಮನಂತ ಮೀಡೆ ದೇಹಮಾನಿ ವೈಶ್ರವಣೋ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯ ಇಂದ್ರಿಯಾತ್ಮಾನೋ ರುದ್ರೋಂತಃ ಕರಣಾತ್ಮಕಃ ನೈತೆ ವಿಂದಂತಿ ಸ್ವಾತ್ಮಾನಂ ಪರಂಚಾಪಿ ವಿಮೋಹಿತಾ. ಜೀವಾಭಿಮಾನಿ ಬ್ರಹ್ಮಾತು ಸರ್ವಂ ವೇದ ಪ್ರಜಾಪತಿ ಸೋಹಂ ವೇದ ಹರಿಂ ಸೈವ ಸಮ್ಯಕ್ ಸೈವ ಹಿ ಸರ್ವವಿತ್ತಿತಿ ಚ. ಈ ಶ್ಲೋಕದಲ್ಲಿ ಏನು ಕಾಣಿಸುತ್ತೆ ನಮಗೆ? ಮನವ ಅಂತ ಹೇಳಿಬಿಟ್ರು, ಮನುಗಳು ಸರಿ. ದೇಹ ಅಂದ್ಬಿಟ್ರು, ದೇಹ ಮನುಗಳು ಅರ್ಥನೇ ಹೊಂದೋದಿಲ್ಲ. ಇಲ್ಲ ಬರೀ ತತ್ವ ಹೇಳಬೇಕು, ಇಲ್ಲ ಬರೀ ತತ್ವಾಭಿಮಾನಿ ದೇವತೆ ಹೇಳಬೇಕು. ಈ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಎರಡೂ ಕೂಡ. ದೇಹ ಪ್ರಾಣಗಳು ಅಂತ ಹೇಳಿ ವಸ್ತುಗಳ ತತ್ವಗಳನ್ನ ಹೇಳಿದರು, ಮನವ ಅಂತ ಹೇಳಿಬಿಟ್ಟು ದೇವತೆಗಳನ್ನ ಹೇಳಿದರು. ಗೊತ್ತಾಯ್ತಾ? ಆಚಾರ್ಯ ಜೋಡಿಸ್ತಾರೆ. ಹಾಗಲ್ಲ, ಹೀಗೆ ಅರ್ಥ ಮಾಡ್ಕೋಬೇಕು. ದೇಹಾಖ್ಯೋ ವೈಶ್ರವಣ, ದೇಹಮಾನಿ ವೈಶ್ರವಣ ಕುಬೇರ. ಮರುತಃ ಪ್ರಾಣಮಾನಿನ, ಪ್ರಾಣಗಳು ಅಂದರೆ ಮರುತ್ತಗಳು, ದೇಹ ಅಂದರೆ ಕುಬೇರ. ಇಂದ್ರಾದ್ಯಾಹ ಇಂದ್ರಿಯಾತ್ಮಾನ, ಇಂದ್ರಿಯ ಅಂತ ಹೇಳಿದಾಗ ಅವರೆಲ್ಲ ಏನು? ಇಂದ್ರಾದಿ ದೇವತೆಗಳು. ಆಮೇಲೆ ರುದ್ರ ಅಂತಃಕರಣಾತ್ಮಕ, ರುದ್ರ ಅಂತಃಕರಣಾತ್ಮಕ ಅಂದರೆ ಸ್ವಾಮಿ ಅಂತ. ಆತ್ಮಕ ಅಂದರೆ ಅವರ ಸ್ವಾಮಿ, ಆತ್ಮಶಬ್ದ ಸ್ವಾಮಿ ಅಂತ ಅರ್ಥ. ನೈತೆ ವಿಂದಂತಿ ಸ್ವಾತ್ಮಾನಂ, ಅವರಿಗೂ ಕೂಡ ನಮ್ಮೊಳಗಿದ್ದಾರೆ ತತ್ವಗಳು ಅವರುಗಳಿದ್ದಾರೆ. ಆದ್ರೆ ಅವರಿಗೂ ಕೂಡ ಏನು ಗೊತ್ತಿಲ್ಲ? ಪೂರ್ಣ ಗೊತ್ತಿಲ್ಲ. ಅವರು ಕ್ಷೇತ್ರಜ್ಞರಲ್ಲ, ನೆನಪಿರಲಿ. ಅವರು ಕೂಡ ಕ್ಷೇತ್ರಜ್ಞ. ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆಲ್ಲ ಎಲ್ಲ ವಿಷಯ ಗೊತ್ತಿರೋದಿಲ್ಲ. ಪೂರ್ತಿ ಗೊತ್ತಿರೋದು ಬಾಸ್ಗೊಂದೆ. ಅದೇ ರೀತಿಯೇ ಕ್ಷೇತ್ರಜ್ಞ ಆಫೀಸಜ್ಞ ಆಗಬೇಕಾದ್ರೆ ಎಲ್ಲ ಗೊತ್ತಿರೋ ಮುಖ್ಯಸ್ಥನಿಗೆ ಮಾತ್ರ ಗೊತ್ತು, ಹೊರತು ಉಳಿದವ್ರಿಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಆದ್ಯ ಮಾತ್ರ ಎಲ್ಲ ಗೊತ್ತಿರಬೇಕು. ಏನು ಎಂಟೈರ್ ತಿಂಗ್ ಗೊತ್ತಿದ್ರೆ ಮಾತ್ರ ಅವನು ಅಧಿಕಾರಿ, ಮುಖ್ಯಾಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೇದ ಸರ್ವಜ್ಞ ಅನಂತ ಮೀಡಿ ರುದ್ರಾದ್ಯ ಇಂದ್ರಿಯಾತ್ಮಾನಃ, ಇಂದ್ರಾದ್ಯ ಇಂದ್ರಿಯಾತ್ಮಾನಃ ರುದ್ರೋ ಅಂತಃಕರಣಾತ್ಮಕ ನೈತೆ ವಿಂದಂತಿ ಸ್ವಾತ್ಮಾನಂ. ಮನುಗಳು ಹೇಳಲೇ ಇಲ್ಲ, ಯಾಕಂದರೆ ಇಲ್ಲರೋದಿಲ್ಲ, ಗೊತ್ತಿರೋದ್ರಿಂದ. ಚಾಪಿ ಮೋಹಿತಾ ಜೀವಾಭಿಮಾನಿ ಬ್ರಹ್ಮ. ನಮಗೀಗ ಬ್ರಹ್ಮವಾಯುಗಳ ಸ್ಥಾನ ಯಾವುದೂ ಗೊತ್ತಾಗಲಿಲ್ಲ. ಒಂದು ಗೊತ್ತು, ಉಸಿರಾಡಿಸ್ತಾರೆ, ಅದು ಗೊತ್ತು ನಮಗೀಗ. ಆದರೆ ಮಾನಿ, ಈ ಕಣ್ಣಿನ ಸ್ವಾಭಿಮಾನಿ ದೇವತೆ ಯಾರು? ಸೂರ್ಯ. ಕೈಗೆ ದಕ್ಷ ಪ್ರಜಾ, ಹೀಗೆಲ್ಲ ವ್ಯವಸ್ಥೆ ಇದೆ. ಆದರೆ
ಜೀವಕ್ಕೆ ಅಭಿಮಾನಿ ಯಾರು? ಜೀವ ಅಂದ್ರು ಒಂದೇ, ಸಾಕ್ಷಿ ಅಂದ್ರು ಒಂದೇ. ಸಾಕ್ಷಿ ಅಭಿಮಾನಿ ದೇವತೆ ಯಾರು? ವಾಯುದೇವ. ಇದು ಅರ್ಥ ಮಾಡಿಕೊಂಡ್ರೆ ಆಗ ವಾಯುದೇವರಿಗೆ ಪ್ರವೇಶ ಇದೆಯಲ್ಲ ಒಳಗಡೆಗೆ. ಈಗ ಇಲ್ದವ್ರು ಪ್ರವೇಶ ಇಲ್ದವರು ನೋಡೋಕ್ಕಾಗುತ್ತೆ, ಅಭಿಮಾನಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಜೀವಾಭಿಮಾನಿ ಬ್ರಹ್ಮಾತು ಸರ್ವಂ ವೇದ ಪ್ರಜಾಪತಿ, ಎಲ್ಲ ಗೊತ್ತಿದೆ ಅವರಿಗೆ. ಸೋ ಅಪಿ ವೇದ ಹರಿಂತೈವ, ಅಂಥ ಬ್ರಹ್ಮದೇವರಿಗೂ ಕೂಡ ವಾಯುದೇವರಿಗೂ ಕೂಡ ದೇವರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಮಹಾಲಕ್ಷ್ಮಿಗೆ ಪೂರ್ತಿ ಗೊತ್ತಿಲ್ಲ ಅಂದರೆ ವಾಯುದೇವರಿಗೆ ಗೊತ್ತಿಲ್ಲ ಅಂತ ಸ್ಪಷ್ಟ. ಆದರೆ ವಾಯುದೇವರಿಗೆ ತಪ್ಪೆಂದೂ ಬರೋದಿಲ್ಲ, ನೆನಪಿರ್ಲಿ. ಸರಿ ಪೂರ್ತಿ ಗೊತ್ತಿಲ್ವ ಹೊರತು ಏನು ಗೊತ್ತಿಲ್ಲ ಅವರಿಗೆ? ತಪ್ಪು ತಿಳ್ಕೊಳ್ಬೇಕೆ. ಉಳಿದವರಿಗೇನಿದೆ? ಪೂರ್ತಿ ಗೊತ್ತಿಲ್ಲ ಕಾಮನ್, ಆದರೆ ತಪ್ಪು ತಿಳ್ಕೊಂಡ್ರೆ ಮಿಕ್ಸ್ ಆಗುತ್ತೆ ಜೊತೆಗೆ. ಅದು ಇದು ವಾಯುದೇವರಿಗಿಲ್ಲ. ಇಲ್ಲವ್ರು ಏನಾಗುತ್ತೋ ಮತ್ತೆ ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ, ನಾವೆಲ್ಲ ಈಕ್ವಲ್ ಅಂತ ತಿಳ್ಕೊಳಕ್ಕೆ ಬರಲ್ಲ. ಅವ್ರಿಗೆ ಗೊತ್ತಿರೋದೆಲ್ಲ ಸರಿಯಾಗಿ ಗೊತ್ತಿದೆ, ಪೂರ್ತಿ ಗೊತ್ತಿಲ್ಲ. ಅರ್ಥ ಆಯ್ತಾ? ಅದು ಉಳಿದವರಿಗೆ ಸ್ವಲ್ಪ ಗೊತ್ತಿದ್ರು ಅದರಲ್ಲೂ ಸರಿ ಇಲ್ಲ ಪೂರ್ತಿ. ಅಲ್ಲಿ ಡಿಫ್ರೆನ್ಸ್. ಇದೆಲ್ಲ ಜ್ಞಾನ ಈ ರೀತಿ ಬರ್ತಾ ಹೋದಂತೆ ಏನಾಗುತ್ತೆ, ನಮಗೂ ಅವ್ರಿಗೆ ಏನು ವ್ಯತ್ಯಾಸ, ಯಾಕೆ ಗೌರವ ಕೊಡ್ತೀವಿ ದೊಡ್ಡವರಿಗೆ? ನಮಗಿಂತ ಜಾಸ್ತಿ ಗೊತ್ತಿದೆ, ಜಾಸ್ತಿ ಗೊತ್ತಿದೆ ಅನ್ನೋದೇ ಬೇಸ್ ಆಲ್ ದಿ ಡಿಫರೆನ್ಸ್. ಎಷ್ಟೇ ಧನ ಕನಕೆಲ್ಲ ಮೈನಸ್ ಪಾಯಿಂಟ್ಗಳೇ, ಅದು ಪ್ಲಸ್ ಆಗೋದಿಲ್ಲ. ಅಡಿಷನಲ್ ಮಾರ್ಕ್ಸ್ ಹಾಕ್ಬೋದು ಅಷ್ಟೇ ಹೊರತು ಬೇಸಿಕ್ ವ್ಯಾಲ್ಯೂ ಇಲ್ಲ ಅವಕ್ಕೆ. ಜೀವಕ್ಕೆ, ದೇಹಕ್ಕೆ ಬೇಸಿಕ್ ವ್ಯಾಲ್ಯೂ ಬರೋದು ಯಾವಾಗ? ದೇಹಕ್ಕೆ ಜೀವ ಇದ್ದರೆ ಇದು ಏನು ವ್ಯಾಲ್ಯೂಲೆಸ್ ಅದು. ಇನ್ಫ್ಯಾಕ್ಟ್ ಅದು ಬಿಸಾಕದೇ ಹೊರತು ಯೂಸ್ಲೆಸ್, ಟೋಟಲಿ ಯೂಸ್ಲೆಸ್. ಜೀವದ್ದು ಭಾರಿ ಬೆಲೆ ಬಂದುಬಿಡುತ್ತೆ ಅದಕ್ಕೆ. ಅದೇ ರೀತಿಯೇ ಮೈನಸ್ ಜ್ಞಾನ, ಉಳಿದು ಎಲ್ಲದಕ್ಕೂ ಏನಿಲ್ಲ ಬೆಲೆ ಇರೋದೆಲ್ಲ ತೀರ. ಕೆಲವಂತೂ ಮೈನಸ್ ಪಾಯಿಂಟು, ಕೆಲವು ನೆಗ್ಲಿಜಿಬಲ್ ವ್ಯಾಲ್ಯೂ ಅಷ್ಟೇ. ಯದೋ ಪರಾಮೋ ಮನಸೋ ನಾಮ ರೂಪ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್ ನ್ಯಯೀಯತೆ ಕೇವಲಯ ಸ್ವಸಂಸ್ಥಯ ಹಂಸಾಯ ತಸ್ಮೈ ಶಿಶಿಸದ್ಮನೆ. ಅದಕ್ಕೆ ಹಂಸ ಗುಹ್ಯ ಸ್ತೋತ್ರ ಅಂತಂದ್ರೆ, ಹಂಸ ಗುಹ್ಯ ಸ್ತೋತ್ರ. ಸರಿಯಾಗಿ ಹೇಳಿದ್ರೆ ಹೆಸರಿಗೆ ಭಾರಿ ಅರ್ಥ ಇದೆ. ಹಂಸ ಗುಹ್ಯ, ಹಂಸ ಅಂದರೆ ಪರಮಾತ್ಮ. ಎರಡು ಪಕ್ಷಿಗಳಿದೆ, ಎರಡು ಪಕ್ಷಿಗಳು. ನಿಜವಾದ ಪಕ್ಷಿ ಹಂಸ, ಶುದ್ಧವಾದ ಪಕ್ಷಿ ಅಂದರೆ ಪರಮಾತ್ಮ. ಅದು ಗುಹ್ಯ ರಹಸ್ಯ. ಆತರ ಸ್ತೋತ್ರ ಮಾಡ್ತಿರೋದಕ್ಕೆ ಏನಾಯ್ತಿದ್ದು? ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಇದ್ದಾಗಿದೆ. ಹಂಸಗುಹ್ಯ ಸ್ತೋತ್ರ ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಇದ್ದಾಗಿರೋದ್ರಿಂದನೇ ಭಾರಿ ಮಹತ್ವ ಅದಕ್ಕೆ. ದೇವರ ಅಕ್ಷರ ಪ್ರತ್ಯಕ್ಷನಾಗ್ತಾನೆ, ಸ್ತೋತ್ರ ಹೇಳಿದ್ದಕ್ಕೆ ಪ್ರತ್ಯಕ್ಷನಾಗ್ತಾನೆ. ಹೌದು, ದೇವರು ಸ್ತೋತ್ರ ಮಾಡ್ತಾನೆ, ಪ್ರತ್ಯಕ್ಷ ಆಗ್ತಾನೆ ದೇವರು. ಅವ ಸ್ತೋತ್ರ ಮಾಡ್ತಾ ಇದ್ದಾನೆ. ಮುಂದೆ ಕಥೆ ಮುಂದುವರಿಯುತ್ತೆ. ಆಮೇಲೆ ವರ ಕೊಡ್ತಾರೆ, ಅವೆಲ್ಲ ಪ್ರಜಾಪತಿ ಆಗ್ತಾರೆ, ಅವೆಲ್ಲ ಮುಂದಿನ ಕೆಲಸ. ಸ್ತೋತ್ರದ ಭಾಗ ಹೇಳ್ತಿದ್ದಾರೆ. ಗಜೇಂದ್ರ ಮೋಕ್ಷದ ಕಥೆಯೆಲ್ಲ ಇದೆ. ಸ್ತೋತ್ರ ಭಾಗಕ್ಕೆ ಅರ್ಥ ಹೇಳಿದರೆ ಆಗೋ ಆ ಭಾಗಕ್ಕೆ ಮಾತ್ರ. ಅದೇ ಉಳಿದ ನಾಳೆ.